ಸ್ನೇಹಿತರೆ, ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಮೊದಲು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ನೆನಪು. ನಾಳೆ ಸಂಜೆ 6ರಿಂದ 8 DVಜಿಯವರ ಅಂತಃಪುರ ಗೀತೆ ಆಧಾರಿತವಾದಂತಹ ಭರತ ನೃತ್ಯ ಕಾರ್ಯಕ್ರಮವನ್ನು ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರು ನಡೆಸಿಕೊಡ್ತಾರೆ. ಮತ್ತು ಮೊದಲೇ ತಿಳಿಸಿದಂತೆ ದಿನಾಂಕ 22ನೇ ತಾರೀಕು ಸಂಸ್ಥೆಯಲ್ಲಿ ಶ್ರೀರಾಮತಾರಕ ಹೋಮವನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಕಚೇರಿಯನ್ನು ಸಂಪರ್ಕಿಸಬಹುದು. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಕಳೆದ 5 ದಿವಸದಿಂದ ಲಲಿತಾ ತ್ರಿಶತಿಯ ಪ್ರವಚನ ಮಾಲೆಯನ್ನು ಆಯೋಜಿಸಲಿಕ್ಕೆ ಸಹಕರಿಸಿದಂತಹ ಎಲ್ಲ ದತ್ತಿಯ ನ್ಯಾಸ ಕುಟುಂಬದವರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ, ವಿದ್ವಾನ್ ಗಣೇಶ್ ಭಟ್ ಹೋಬಳಿಯವರು ಸಂಸ್ಥೆಯ ಮೇಲಿನ ಗೌರವದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಸಂಸ್ಥೆಯ ಒಂದು ಈ ಕಿರು ಗೌರವವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ದತ್ತಿ ನ್ಯಾಸಕರ್ತರಾದ ಬೇರೆ ಬೇರೆ ಪರಿವಾರದವರೇ ಹಾಗೂ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀವಿದ್ಯಾ ಎನ್ನುವ ಮಹಾ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಈ ಕೊನೆಯ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ.
ನಿನ್ನೆ ದಿವಸ ಒಬ್ಬರು ಹಿರಿಯರು ಇಲ್ಲೊಂದು ಪ್ರಶ್ನೆ ಕೇಳಿದರು. ಅದಾದಮೇಲೆ ಇನ್ನೊಬ್ಬರು ಪ್ರಾಯಶಃ ಅಂತರ್ಜಾಲದ ಮೂಲಕ ಕೇಳುವವರು ಅಂತ ಕಾಣುತ್ತೆ, ನನಗೊಂದು ಫೋನನ್ನು ಸಹ ಮಾಡಿದರು. ಅದು ಎರಡಕ್ಕೂ ಸಂಕ್ಷೇಪವಾಗಿ ಉತ್ತರ ಕೊಟ್ಟು ಇವತ್ತಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ನಿನ್ನೆ ದಿವಸ ಸರ್ವಪ್ರಪಂಚ ನಿರ್ಮಾತ್ರಿ ಎನ್ನುವಂತಹ ನಾಮವನ್ನು ಕುರಿತು ನಾನು ವಿವರಣೆ ಮಾಡ್ತಾ ಇದ್ದೆ. ಅದನ್ನು ಕೇಳಿದಂಥ ಶ್ರೀಯುತ ರಾಮಕೃಷ್ಣ ಅವರು ಒಂದು ಸಂಶಯ ಕೇಳಿದರು. ನೀವು ಇದೇ ಪ್ರಪಂಚವನ್ನೇ ಕಾಲಭೇದದಿಂದ ಅನೇಕ ಪ್ರಪಂಚ ಅಂತ ಹೇಳಿದ್ರಿ, ಆದರೆ ವೈಜ್ಞಾನಿಕವಾಗಿ ಬೇರೆ ಬೇರೆ ಈ ಗ್ಯಾಲಾಕ್ಸಿಗಳು ಏನೇನೋ ಎಲ್ಲ ಇವೆ, ಅಲ್ಲಿರುವವರು ಸಹ ಬುದ್ಧಿವಂತರು ಅಂತ ಹೇಳ್ತಾರೆ ಅಂತ ಹೇಳಿದರು. ವಿಜ್ಞಾನ ಹೀಗೆ ಹೇಳುತ್ತೆ, ಆದರೆ ಎಷ್ಟೋ ಲೋಕಗಳಲ್ಲಿ ನಮ್ಮ ಮನುಷ್ಯರಿಗಿರುವಷ್ಟು ಬೌದ್ಧಿಕವಾದ ಬೆಳವಣಿಗೆ ಇಲ್ಲ ಎನ್ನುವಂಥದ್ದು ಸಹ ವಿಜ್ಞಾನದ ಇನ್ನೊಂದು ಮಗ್ಗಲಿನ ರಿಪೋರ್ಟ್ ಉಂಟು. ಕೆಲವರು ಹೇಳಿ ಆದಮೇಲೆ ನಾನು ಅದನ್ನು ನೋಡಿದೆ ಮತ್ತು ಮನೆ ಕೆಲವು ಕಡೆಗೆ ಇದ್ರೂ ಸಹ ಅವರು ಅಧ್ಯಾತ್ಮ ಜೀವನದ ಬಗ್ಗೆ ಪ್ರಾಯಶಃ ಭೂಲೋಕದಲ್ಲಿರುವಂತಹ ಏನು ಈ ಅಧ್ಯಾತ್ಮ ಸಮುದಾಯ ಉಂಟಲ್ಲ, ಇಷ್ಟರ ಮಟ್ಟಿಗೆ ಆಸಕ್ತಿಯನ್ನು ತೋರಿಸಿದ ಹಾಗೆ ಕಾಣೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ ವಿಷಯ ಆಗುವುದು ಇಲ್ಲಿನ ಸರ್ವ ಪ್ರಪಂಚ. ಅಂದರೆ ಪ್ರಪಂಚ ಅನ್ನೋದಕ್ಕೆ ಅರ್ಥ ಶರೀರ ಅಂತಲೂ ಒಂದು ಅರ್ಥ ಉಂಟು. ನಾನು ಹಿಂದೆ ಹೇಳಿದ್ದೆ, ಭಾಗವತನ್ನು ಹೇಳಬೇಕಿದೆ. ಇದೆಲ್ಲ ಪಂಚದರ ಸಮೂಹ. ಇದು ಪಂಚಪ್ರಾಣಗಳು, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಇಂದ್ರಿಯಗಳು. ಹಾಗಾಗಿ ಪಂಚ 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 ಇದೊಂದು ಪಂಚ, ಇದು ಪ್ರಪಂಚ ಅಲ್ವಾ? ಇದು ಮಿನಿ ಪ್ರಪಂಚ, ಅದು ದೊಡ್ಡ ಪ್ರಪಂಚ. ಹಾಗಾಗಿ ಸರ್ವ ಪ್ರಪಂಚ ಅನ್ನೋದಕ್ಕೆ ಬೇರೆ ಬೇರೆ ಜೀವ ಸಮುದಾಯಗಳನ್ನು ಸಹ ನಿರ್ಮಿಸುವವಳು, ಅಂದರೆ ಅವಳ ಅಧ್ಯಕ್ಷತೆಯಲ್ಲಿ ನಿರ್ಮಾಣ ಆಗತ್ತೆ, ಆ ಅರ್ಥದ ಹಿನ್ನೆಲೆಯಲ್ಲೂ ಹೇಳಿದ್ದಾರೆ. ಮತ್ತು ಇದೇ ಪ್ರಪಂಚದಲ್ಲಿಯೇ ಕಾಲಭೇದದಿಂದ ಸಹಜವಾಗಿ 3 ಥರದ ಪ್ರಪಂಚ ನಮಗೆ ಅನುಭವಕ್ಕೆ ಬರುತ್ತೆ. ವ್ಯಾಖ್ಯಾನದಲ್ಲಿ ಅದನ್ನೇ ಬರೆದಿದ್ದಾರೆ ಆಚಾರ್ಯರು. ಹಾಗಾಗಿ ವಿಶೇಷವಾಗಿ ಇಲ್ಲಿನ ಪ್ರಪಂಚವನ್ನೇ ಮನಸ್ಸಿನಲ್ಲಿ ಇರಿಸಿಕೊಂಡು ಹೇಳಿದ ಹಾಗೆ ಸ್ಪಷ್ಟವಾಗಿ ತೋರುತ್ತೆ. ಆ ವಿಚಾರವನ್ನು ಹೇಳಿದ ಹಾಗೆ ಇಲ್ಲಿ ಕಾಣಿಸೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಸರ್ವ ಪ್ರಪಂಚ ನಿರ್ಮಾತೃ ಅನ್ನೋದಕ್ಕೆ ಅವರು ಎತ್ತಿದಂತಹ ಸಂಶಯಕ್ಕೆ ನಿನ್ನೆ ನಾನು ಹೇಳಿದ್ದೆ ಅವರಿಗೆ ಹೀಗೆ ಅಂತ, ಅದರ ಸ್ವಲ್ಪ ಹೆಚ್ಚು ಸ್ಪಷ್ಟಪಡಿಸದೇ ಇರುತ್ತೆ ಅಷ್ಟೇ. ಇನ್ನು ಎರಡನೇದು, ನಾನು ಮೊನ್ನೆ ದಿವಸ ಆನುಷಂಗಿಕವಾಗಿ ಸಾಂದರ್ಭಿಕವಾಗಿ ಎಲ್ಲೋ ಒಂದು ವಾಟ್ಸಪ್ಪಲ್ಲಿ ನೋಡಿದಂಥ ಒಂದು ನ್ಯೂಸನ್ನು ಕುರಿತು ಹೇಳಿದ್ದೆ. ಕೃಷ್ಣನ ಶರೀರ ಸಿಕ್ಕಿಬಿಡ್ತು ಸಮುದ್ರದಲ್ಲಿ ಅಂತ. ಇದು ಈ ವಾಟ್ಸಪ್ ಯೂನಿವರ್ಸಿಟಿಗಳಿದ್ದೆಲ್ಲ ಇದೆಯಲ್ಲ, ಅವಕ್ಕೆಲ್ಲ ಭಾಳಷ್ಟು ಸಲ ಬೆಲೆ ಇರೋದಿಲ್ಲ, ಸುಮ್ಮನೆ ಹಾಕ್ತಾರೆ ಹೀಗೆ ಅಂತ. ಅದ್ರ ಬಗ್ಗೆ ಯಾರೋ ಕೇಳಿದ್ರು ಹೀಗೆ ಅಂತ. ಹಾಗಿದ್ರೆ ಕೃಷ್ಣನ ಕೊನೆ ಹೇಗಾಯಿತು ಹೀಗೆ ಅಂತ. ಭಾಗವತದ ಏಕಾದಶ ಸ್ಕಂಧದ ಕೊನೆಯ ಅಧ್ಯಾಯದಲ್ಲಿ ಅದಕ್ಕೆ ಸುದೀರ್ಘವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ಪ್ರಾಯಶಃ ಅದನ್ನು ಭಾಗವತವನ್ನು ಹೇಳುವಾಗಲೇ ಹೇಳೋದು ಹೆಚ್ಚು ಸೂಕ್ತನೋ ಅಂತ ಅನಿಸುತ್ತೆ. ಆದರೂ ಸಹ ಅವರು ಕೇಳಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಸ್ಪರ್ಶ ಮಾಡಿ ಬಿಟ್ಬಿಡ್ತೇನೆ. ಒಂದು ನೆನ್ಪಿಟ್ಕೊಳ್ಬೇಕು, ಮಹಾತ್ಮರಾದವರು ಎಲ್ಲರೂ ಅವರು ನಮ್ಮಂತಹ ಸಾವನ್ನು ಬಯಸೋದಿಲ್ಲ. ಯಾಕೆಂದರೆ ಮೊದಲನೇದಾಗೂ ಅವರು ಜ್ಞಾನಿಗಳು, ಎರಡನೇದಾಗಿ ಅವತಾರ ಪುರುಷರು. ಹಾಗಾಗಿ ಕೆಲವು ಸಲ ಋಷಿಮುನಿಗಳು ಏನು ಮಾಡ್ತಾರೆ ಅಂದರೆ ಯೋಗಶಕ್ತಿಯಿಂದ ತಮ್ಮ ದೇಹವನ್ನು ವಿಸರ್ಜನೆ ಮಾಡಿಬಿಡ್ತಾರೆ. ಅದಲ್ಲೇ ಬಿದ್ದಿರ್ತದೆ, ಹೋಗ್ತದೆ, ದೇಹದ ಮೇಲೆ ಮೋಹ ಇರೋದಿಲ್ಲ. ಆದರೆ ದೇವತಾ ಪುರುಷರು ಹೇಗೆ ಮಾಡ್ತಾರೆ ಅಂದರೆ ಬಹಳಷ್ಟು ಜನ ಅದನ್ನು ತಮ್ಮ ಯೋಗಶಕ್ತಿಯಿಂದ ಇಲ್ಲಿ ದಹಿಸಿಯೇ ಹೋಗಿಬಿಡ್ತಾರೆ. ಉದಾಹರಣೆಗೆ ಜಗನ್ಮಾತೆಯೇ ದಾಕ್ಷಾಯಿಣಿ ಆದಾಗ, ದಕ್ಷ ಪ್ರಜಾಪತಿ ಯಾಗಶಾಲೆಗೆ ಹೋದಾಗ ಅಲ್ಲಿ ಅವರು ಯಾರೂ ಸಹ ಆಕೆಯನ್ನು ಗೌರವಿಸದೇ ಇರುವಾಗ, ಸ್ವತಃ ಜನ್ಮ ಕೊಟ್ಟ ತಂದೆಯೂ ಸಹ ಆಕೆಯನ್ನು ಮಾತನಾಡಿಸದೇ ಇರುವಾಗ ಯಾಗಶಾಲೆಯಲ್ಲಿ ಕುಳಿತು ತನ್ನ ಯೋಗಶಕ್ತಿಯಿಂದ ದೇಹವನ್ನು ದಹಿಸಿ ಮೇಲಕ್ಕೆ ಹೋದಳು ಅವಳು. ಮಧ್ಯೆಯಲ್ಲಿ ಇನ್ನೊಂದು ಸಣ್ಣ ಕ್ಲಾರಿಫಿಕೇಷನ್ನು, ಭಾಳಷ್ಟು ಜನ ಈ ಯಕ್ಷಗಾನದಲ್ಲೆಲ್ಲ
ಅವಳು ಯಜ್ಞಕುಂಡಕ್ಕೆ ಹಾರಿದ್ದನ್ನೇ ಚಿತ್ರ ತೋರಿಸ್ತಾರೆ. ಅವಳು ಯಜ್ಞಕುಂಡಕ್ಕೆ ಹಾರಿದ್ರ ಬಗ್ಗೆ ಭಾಗವತದಲ್ಲಿ ಅಥವಾ ಇನ್ಯಾವ ಗ್ರಂಥದಲ್ಲಿ ಉಲ್ಲೇಖ ಇಲ್ಲ. ತನ್ನ ಯೋಗಶಕ್ತಿಯಿಂದ ದೇಹವನ್ನು ದಹಿಸಿದ್ದಾಳೆ. ಯಾರಿಗೆ ಒಳಗಡೆಯಿಂದ ಅಗ್ನಿಯನ್ನು ಜಾಗ್ರತೆ ಮಾಡೋದಕ್ಕೆ ಬರುತ್ತೋ ಅವರಿಗೆ ಹೊರಗಿನ ಅಗ್ನಿ ಯಾಕೆ ಬೇಕ್ರಿ ಅಲ್ವಾ? ಹಾಗಾಗಿ ದಾಕ್ಷಾಯಿಣಿ ಹಾಗೆ ದೇಹವನ್ನು ಬಿಟ್ಟಳು. ಅಂದರೆ ಅವಳ ದೇಹ ಯಾರಿಗೂ ಸಿಗಬಾರ್ದು, ಹಾಗೆ ಮಾಡಿ ಹೋದಳು. ರಾಮ ಸರಯೂ ನದಿಯಲ್ಲಿ ಹೋದ, ಅವನು ಸಹ ತನ್ನ ದೇಹ ಯಾರಿಗೂ ಸಿಗೋದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಎಷ್ಟೋ ಜನ ಋಷಿಗಳು ತಾವು ಯಾವ ಅಗ್ನಿಯನ್ನು ಆರಾಧನೆ ಮಾಡ್ತಿದ್ರೋ ಆ ಅಗ್ನಿಕುಂಡಕ್ಕೆ ಇವರು ದೇಹವನ್ನು ಬಿಟ್ಟ ಮೇಲೆ ಅದು ಹೋಗಿ ಬೀಳುವ ಹಾಗೆ ಮಾಡಿ ದೇಹವನ್ನು ವಿಸರ್ಜನೆ ಮಾಡಿದ್ದಾರೆ. ಅವರೂ ಸಹ ದೇಹದ ಬಗ್ಗೆ ಮೋಹ ಇಟ್ಕೊಂಡು ಇನ್ನೊಬ್ಬರಿಗೆ ಸಿಗುವ ಹಾಗೆ ಮಾಡುವ ಎಲ್ಲೂ ಪದ್ಧತಿ ಕಾಣುವುದಿಲ್ಲ, ಮಾಡಿದ ಕ್ರಮ ಕಾಣುವುದಿಲ್ಲ. ಇನ್ನು ಕೃಷ್ಣ ತನ್ನ ಅವತಾರವನ್ನು ಪರಿಸಮಾಪ್ತಿ ಮುಗಿಸೋಕ್ಕಿಂತ ಮೊದಲು ಅಲ್ಲೊಂದು ಅದ್ಭುತವಾದ ಘಟನೆಗಳೆಲ್ಲ ನಡೀತವೆ. ಅಲ್ಲಿ ತನ್ನ ಆಯುಧಗಳನ್ನೆಲ್ಲ ಮೊದಲೇ ಕಳಿಸಿಬಿಡ್ತಾನೆ ಅವನು. ಕೊನೆಗೆ ಅಲ್ಲಿ ಅವನ ಅತ್ಯಂತ ಗೆಳೆಯ ಉದ್ಧವ ಬರ್ತಾನೆ, ದಾರುಕ ಬರ್ತಾನೆ. ಅವರಿಗೆಲ್ಲರಿಗೂ ಸಹ ಹೇಳಿಬಿಡ್ತಾನೆ, ಅರ್ಜುನಿಗೆ ಸಂದೇಶವನ್ನು ತಲುಪಿಸಿ ಅಂತ ಹೇಳ್ತಾನೆ. ಆಮೇಲೆ ಜರಾವ್ಯಾಧನ ಬಾಣಕ್ಕೆ ಋಷಿಗಳ ಶಾಪ, ಆ ಶಾಪ ಯದುವಂಶಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಯದುವಂಶದಲ್ಲಿ ಪ್ರಕಟನಾದ ತಾನೂ ಸಹ ಅದರಿಂದ ಹೊರತಾದವನಲ್ಲ ಅಂತ ಹೇಳಿ ಆ ಶಾಪವನ್ನು ಆತ ಸ್ವೀಕರಿಸ್ತಾನೆ. ಜರಾವ್ಯಾಧನ ಬಾಣ ಅವನ ಕಾಲ ಅಂಗುಷ್ಟಕ್ಕೆ ತಾಗತ್ತೆ. ಬಂದು ನೋಡಿದಾಗ ಅವನು ಗಾಬರಿಯೊಳಗಾಗಿ ತಪ್ಪು ಮಾಡಿದೆ ಅಂತ ಗೊಳೋ ಅಂತ ಅಳ್ತಾನೆ. ಆಗ ಹೇಳ್ತಾನೆ, ಮಾ ಭೈಷ್ಟ, ಹೆದರಬೇಡ ಅಂಥೇಳಿ ಸಮಾಧಾನ ಪಡಿಸಿ, ನೀನು ಹೀಗೆ ಮಾಡಬೇಕಾದದ್ದು ನನ್ನ ಸಂಕಲ್ಪ ಆಗಿತ್ತು ಅಂತ ಕೃಷ್ಣ ಹೇಳ್ತಾನೆ. ಆಮೇಲೆ ಅವನನ್ನು ಅನುಗ್ರಹಿಸ್ತಾನೆ. ಕೊನೆಗೆ ಕೃಷ್ಣ ಇದ್ದಕ್ಕಿದ್ದ ಹಾಗೆ ತನ್ನ ಯೋಗಶಕ್ತಿಯಿಂದ ಆ ದೇಹವನ್ನು ಎತ್ತಿಕೊಂಡು ದೇಹ ಸಹಿತವಾಗಿ ಹೋಗಿಬಿಡ್ತಾನೆ ಅವನಿಗೆ. ಅಲ್ಲಿ ನೇರ ಶಬ್ದ ಉಂಟು, ಅದಗ್ಧ್ವಾ, ದಹಿಸದೆ. ಮನಸ್ಸು ಮಾಡಿದರೆ ಅವನು ದಹಿಸಬಹುದಿತ್ತು, ದಹಿಸದೆ ಅದನ್ನು ತೆಗೆದುಕೊಂಡು ಹೋದ. ಎಲ್ಲಿ ವಿಸರ್ಜನೆ ಮಾಡಿದ ಗೊತ್ತಿಲ್ಲ. ಒಂದು ಶಬ್ದ ಹೇಳ್ತಾರೆ ಅಲ್ಲಿ, ಹೋಗುವಾಗ ಹೇಗಿತ್ತು ಕೇಳಿದರೆ, ಈ ಮಿಂಚು ಇರುತ್ತಲ್ಲ ಮೋಡದಲ್ಲಿ ಅಂತರ್ಗತವಾಗಿಬಿಡುತ್ತಲ್ಲ, ಹಾಗೆ ಅಂತರ್ಗತನಾಗಿಬಿಟ್ಟ. ಬ್ರಹ್ಮ, ರುದ್ರ, ಕೆಲವು ದೇವತೆಗಳಿದ್ದರು, ಯಾರಿಗೂ ಅವನ ಆ ಗತಿ ಗೊತ್ತೇ ಆಗಲಿಲ್ಲ. ಗತಿ ಅಂದರೆ ಗಮನ ಗೊತ್ತೇ ಆಗಲಿಲ್ಲ. ಕೆಲವು ಜನರಿಗೆ ಮಾತ್ರ ಗೊತ್ತಾಯಿತು, ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಇಷ್ಟೇ. ಹಾಗಾಗಿ ಕೃಷ್ಣನ ದೇಹ ಸಮುದ್ರದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಗ್ರಂಥಗಳು ನೇರವಾಗಿ ಹೀಗೆ ಹೇಳ್ತವೆ. ಹೀಗೆ ಅಂತ ಆ ಕ್ಷೇತ್ರದ ಪುರಾಣ ಬೇರೆ ಇರಬೇಕು, ಅದನ್ನು ನಾನು ಅಧ್ಯಯನ ಮಾಡಲಿಲ್ಲ, ಹಾಗಾಗಿ ಏನು ಹೇಳಲಾರೆ ಅದ್ರ ಬಗ್ಗೆ. ಆದರೆ ಇಂಥ ಮಹಾಪುರುಷರು, ಕೃಷ್ಣ ನೇರವಾಗಿ ಹೇಳ್ತಾನೆ, ಯೋಚನೆ ಮಾಡಬೇಡ, ಭಾಗವತ ಅನ್ನುವುದು ನನ್ನ ಅಕ್ಷರ ಶರೀರ, ಅಲ್ಲಿ ನನ್ನ ಶರೀರ ಉಂಟು. ಅಕ್ಷರ ಅಂದರೆ ಏನು, ನಾಶ ಇಲ್ಲದ್ದು ಅಂತ. ಹಾಗಾಗಿ ಇವತ್ತಿಗೂ ಸಹ ನಮ್ಮ ಸಂಪ್ರದಾಯದಲ್ಲಿ ಶ್ರೀಮದ್ ಭಾಗವತ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ. ಅದು ಸತ್ಯ ಅಂತ ಅನಿಸುತ್ತೆ ಬಹಳಷ್ಟು ಸಲ. ಅದನ್ನು ಓದುವವರಿಗೆ ಅದು ಮನಸ್ಸಿಗೆ ಢಾಳಾಗಿ ಗೋಚರ ಆಗುತ್ತೆ. ಕೆಲವು ಸಂದರ್ಭಗಳನ್ನು ನಾವು ಕಣ್ಣೀರು ಸುರಿಸದೆ ಓದಲಿಕ್ಕೆ ಆಗುವುದಿಲ್ಲ. ಮತ್ತು ಅವನು ಉದ್ಧವನಿ ಮಾಡಿದಂತಹ ಆಧ್ಯಾತ್ಮದ ಉಪದೇಶ ಇವೆಲ್ಲವೂ ಸಹ ಅತ್ಯಂತ ಅದ್ಭುತವಾದಂತಹ ಒಂದು ವಿಚಾರಗಳನ್ನು ನಮಗೆ ತಂದು ತಲುಪಿಸ್ತವೆ. ಇಷ್ಟು ಸಾಕು ಸದ್ಯಕ್ಕೆ. ಮತ್ತು ಮುಂದೆ ಆ ಸಂದರ್ಭ ಬಂದಾಗ ನೋಡೋಣ. ಅಷ್ಟು ಹಿನ್ನೆಲೆಯಲ್ಲಿ ಆ ಎರಡು ಸಂಶಯಗಳಿಗೆ ಉತ್ತರ ಕೊಟ್ಟಿದ್ದೇನೆ ಅಂತ ಭಾವಿಸಿಕೊಂಡು, ಸಮಾನಾಧಿಕ ವರ್ಜಿತ. ನಿನ್ನೆ ದಿವಸ ನಾನು ಇದನ್ನು ಶುರು ಮಾಡಿದ್ದೆ. ಕುಲ, ಶೀಲ, ಜಾತಿ, ಗುಣಾದಿಭಿ ಅಂತ ವಿವರಣೆ ಓದ್ತಾ ಇದ್ದೆ. ಜಗನ್ಮಾತೆ ಹುಟ್ಟಿದ್ದು ಹಿಮವಂತನ ವಂಶದಲ್ಲ, ಆದ್ದರಿಂದ ಅವಳ ಕುಲಕ್ಕೆ ತಕ್ಕುದಾದಂತಹ ಕುಲ ಅಷ್ಟು ಉತ್ಕೃಷ್ಟವಾದದ್ದು ಇನ್ನೊಂದಿಲ್ಲ.
ಇವತ್ತಿನ ಆಧುನಿಕರು ಬಹಳಷ್ಟು ಜನ ಹೇಳ್ತಾರೆ ಕುಲ 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 ಅಂತ ಯಾಕೆ ಒದ್ದಾಡ್ತೀಯ ಅಂತ. ಒಂದು ನೆನ್ಪಿಟ್ಕೊಳ್ಬೇಕು, ನಮ್ಮ ಪೂರ್ವಜರು ಮಾಡಿದಂತಹ ಪುಣ್ಯ ನಮಗೆ ಹರಿದು ಬರುವುದು ಯಾವುದರ ಮೂಲಕ? ಕುಲದ ಮೂಲಕ ತಾನೆ. ಹಾಗಾಗಿ ಅದಕ್ಕೆ ಅದರದ್ದಾದಂಥ ಒಂದು ಪ್ರಾಧಾನ್ಯತೆ ಇದ್ದೇ ಇದೆ, ಅದನ್ನು ನಾವು ಮರಿಬಾರ್ದು. ಹಾಗಾಗಿ ಅಂದು ಮಾತ್ರಕ್ಕೆ ಅದು ಜಗಳಕ್ಕೆ ಕಾರಣ ಆಗಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಅದರ ಆಧ್ಯಾತ್ಮಿಕವಾದಂಥ ಸಾಧನೆಯ ದೃಷ್ಟಿಯಲ್ಲಿ, ಉತ್ತಮವಾದಂಥ ಚಿಂತನೆಯ ದೃಷ್ಟಿಯಲ್ಲಿ ನಮ್ಮ ಪೂರ್ವಜರು ಒಂದಿಷ್ಟು ಮಾಡಿದ್ದಿದ್ದರೆ ಆ ಕುಲದಲ್ಲಿ ಹುಟ್ಟಿ ಬಂದವರಿಗೆ ಒಂದಿಷ್ಟು ಸಹಜವಾಗಿ ಬೋನಸ್ಸಾಗಿ ಬಂದಿರ್ತದೆ. ಅದನ್ನು ಬೆಳೆಸಿಕೊಳ್ಳುವುದು, ಬೆಳೆಸಿಕೊಳ್ಳದೆ ಬಿಡುವುದು ಮುಂದಿನವರಿಗೆ ಬಿಟ್ಟಿದ್ದು, ಆದರೆ ಅದು ಸಹಜವಾಗಿ ಒಂದಿಷ್ಟು ಬಂದಿರ್ತದೆ. ಅದನ್ನು ನಾವು ಮರಿಬಾರ್ದು. ಅಷ್ಟು ಹಿನ್ನೆಲೆಯಲ್ಲಿ ಇನ್ನು ಶೀಲ, ಅವಳ ನಡತೆ ಬಗ್ಗೆ ಹೇಳಿದ್ದೀನಿ ನಾನು ನಿನ್ನೆ ದಿವಸ. ಕುರವಕ ತರುವನ್ನು ಸಹ ಅವಳು ಮುಟ್ತಾ ಇರಲಿಲ್ಲ, ಅಷ್ಟು ಚಾರಿತ್ರಿಕವಾಗಿ ಅವಳು ಶುದ್ಧಳು ಹೀಗೆ ಅಂತ. ಇನ್ನು ಜಾತಿ ಗುಣಾಧಿವಿಹಿ, ಅವಳ ಗುಣ ಅದು ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಅಸದೃಶ್ಯವಾದದ್ದು, ಉಪಮಾನರಹಿತವಾದಂಥದ್ದು. ಭಕ್ತರ ಬಗ್ಗೆ ಅವಳು ಕಾರುಣ್ಯ ವರ್ಷಣ ಮಾಡುವಂಥದ್ದನ್ನು ನಾವು ಅಲ್ಲಲ್ಲಿ ಕೆಲವು ಸಲ ನೋಡ್ತೇವೆ. ಪರಶಿವನಿಗಿಂತ ಅವಳು ಕರುಣಾಮೂರ್ತಿ, ಯಾಕೆಂದರೆ ತಂದೆಗಿಂತ ತಾಯಿಯ ಹೃದಯ ಹೆಚ್ಚು ಕಾರುಣ್ಯ ಪೂರ್ಣವಾಗಿ ಇರ್ತದೆ ಅಂತ. ನನಗೆ ಈ ಸಂದರ್ಭ ಬಂದಾಗ ಒಂದು ಕಥೆ ನೆನಪಾಗ್ತದೆ. ಇದು ಇಲ್ಲಿದ್ದಲ್ಲ, ಇದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಅದೊಂದು ಊರು, ಅಲ್ಲಿ ಒಂದಿಷ್ಟು ಜನ ರೈತರಿದ್ದರು. ಆ ರೈತರೆಲ್ಲ ಕೃಷಿ ಕೆಲಸ ಮಾಡುವವರು, ತುಂಬ ಆಸ್ಥೆಯಿಂದ ಆ ಕೆಲಸ ಮಾಡ್ತಿದ್ದರು ಅವರು. ಇದ್ದಕ್ಕಿದ್ದ ಹಾಗೆ ದೇವೇಂದ್ರ ಒಂದು ಸುದ್ದಿಯನ್ನು ಕಳಿಸ್ಬಿಟ್ಟ, ಇನ್ನು 12 ವರ್ಷ ನಾನು ಮಳೆಯನ್ನು ಸುರಿಸುವುದಿಲ್ಲ. ಅಷ್ಟೇ, ನಾನು ಮಳೆಯನ್ನು ಸುರಿಸೋದಿಲ್ಲ, ಹಾಗಾದರೆ ನೀವು ಹೇಗೆ ಬೇಕಾದರೂ ಇರಬಹುದು ಅಂತ ಹೇಳಿಬಿಟ್ಟ. ಆದರೆ ಒಂದು, ನಾನು ಮಳೆಯನ್ನು ಸುರಿಸಬೇಕು ಅಂದರೆ ಶಿವ ತನ್ನ ಡಮರುವನ್ನು ನುಡಿಸಬೇಕು. ಅವನು ಡಮರುವನ್ನು ನುಡಿಸಿದರೆ ಮಾತ್ರ ನಾನು ಏನು ಮಾಡ್ತೇನೆ, ಮಳೆಯನ್ನು ಸುರಿಸ್ತೇನೆ ಅಂತ. ಈ ಮಾತನ್ನು ಕೇಳಿದಂಥ ರೈತರೆಲ್ಲ ಏನು ಮಾಡಿದ್ರು ಅಂದರೆ ಒಂದು ರೀತಿಯ ಕಟ್ಟೆ ಮೀಟಿಂಗಲ್ಲೇ ತೊಡಗಿದ್ರು. ಯಾಕೆ, ನಾವು ಭೂಮಿಯನ್ನು ಉತ್ತಿ ಬಿತ್ತಿ ಕೃಷಿ ಕೆಲಸ ಮಾಡಿದರೂ ಸಹ ಏನೂ ಪ್ರಯೋಜನ ಇಲ್ಲ. ಯಾಕೆ, ಮಳೆಯೇ ಇಲ್ಲವಲ್ಲ. ಬಿತ್ತಿದ ಬೀಜ ಏನಾಗುತ್ತೆ, ಒಣಗೋಗ್ಬಿಡುತ್ತೆ. ಮಳೆಯೇ ಇಲ್ಲ ಅಂತ ಅದರಲ್ಲಿ ಮತ್ತು ನಾವು ಯಾಕೆ ಭೂಮಿಯನ್ನು ಉಳಬೇಕು, ಯಾಕೆ ಗೊಬ್ಬರ ಹಾಕಬೇಕು? ಹಾಕೋದಕ್ಕೆ ನೀರಂತೂ ಇಲ್ಲವೇ ಇಲ್ಲ ಇನ್ನು. ಹಾಗಾಗಿ ಎಲ್ಲರೂ ಸಹ ಒಂದು ರೀತಿಯಲ್ಲಿ ಸೋಮಾರಿ ಕಟ್ಟೆ ಮೀಟಿಂಗನ್ನು ಮಾಡ್ಕೊಂಡು ಇರ್ತಿದ್ರು ಹೀಗೆ ಅಂತ. ಅದರ ಒಬ್ಬ ಮಾತ್ರ ಇದ್ದ. ಏನು ಅಂದರೆ, ದಿನವೂ ಹೋಗ್ತಿದ್ದ ಹೊಲಕ್ಕೆ, ಅವನು ಕೃಷಿ ಕೆಲಸ ಮಾಡ್ತಿದ್ದ. ಅವನು ಬೇರೆಯವರೆಲ್ಲ ಅವನನ್ನು ಛೇಡಿಸ್ತಿದ್ರು, ನಿನಗೇನು ಬುದ್ಧಿ ಇದೆಯಾ? ಯಾಕ್ರಪ್ಪ, ಇನ್ನೇನಿಲ್ಲ, 12 ವರ್ಷ ಮಳೆ ಬರೋದಿಲ್ಲ ಇಂದ್ರ ಹೇಳಿದ್ದಾನೆ, ಯಾಕೆ ಸುಮ್ಮನೆ ನೀನು ಭೂಮಿ ಉಳೋದು, ಅಚ್ಚಿಗಿಚ್ಚಿ ಕಳೆ ತೆಗೆಯೋದು ಎಲ್ಲ ಮಾಡ್ತಿದ್ದೀಯ, ಯಾಕೆ ಸುಮ್ಮನೆ ಶ್ರಮ ನಿಂದು ವ್ಯರ್ಥ ಅಲ್ವಾ ಅಂತ. ಆಗ ಅವನು ಹೇಳ್ತಿದ್ದಂತೆ, ಅದೇನೋ ಹೇಳಿದ್ದು ಹೌದು, ಆದರೆ 12 ವರ್ಷ ನಾನು ಕೃಷಿ ಕೆಲಸವನ್ನೇ ಬಿಟ್ಟರೆ 12 ವರ್ಷದ ಕೊನೆಯಲ್ಲಿ ಅಕಸ್ಮಾತ್ ಶಿವ ಡಮರನ್ನು ಬಾರಿಸಿದರೆ, ದೇವೇಂದ್ರ ಮಳೆಯನ್ನು ಸುರಿಸಿದರೆ ನನಗೆ ಕೃಷಿ ಕೆಲಸ ಮಾಡಲಿಕ್ಕೆ ಆಗತ್ತಾಗ? ಅಭ್ಯಾಸವೇ ತಪ್ಪಿ ಹೋಗಿಬಿಡುತ್ತೆ ಅಲ್ವಾ. ಅಭ್ಯಾಸ ತಪ್ಪೋದಕ್ಕೆ 2 ವರ್ಷ ಕೆಲಸ ಬಿಟ್ಟರೂ ಸಾಕು. ಹಾಗಾಗಿ ನಾನು ಇದನ್ನು ಯಾಕೆ ಮಾಡ್ತಿದ್ದೇನೆ ಅಂದರೆ, ನನಗೆ ಅಭ್ಯಾಸ ತಪ್ಪದೇ ಇರಲಿ ಅನ್ನೋದಕ್ಕೋಸ್ಕರ ಮತ್ತೆ ಮತ್ತೆ ಕೃಷಿ ಕೆಲಸದಲ್ಲಿ ತೊಡ್ಕೊಳ್ತಾ ಇದ್ದೇನೆ. ನಾನು ಹೀಗೇನೇ ಮಾಡೋದು ಅಂತ. ಸರಿ, ನಿನ್ನ ಹಣೆ ಬರ ಏನಾರು ಮಾಡ್ಕೊ ಅಂತ ಇವನ ಹತ್ರ ಹೇಳೋದನ್ನು ಬಿಟ್ಟರು. ಅವ್ರು ಕಟ್ಟೆ ಮೀಟಿಂಗ್ ಮಾಡ್ತಿದ್ರು, ಇವನು ದಿನವೂ ಇದೇ ಕೆಲಸ ಮಾಡ್ತಿದ್ದ. ಅದೊಂದು ಸಲ ಶಿವಶಿವಯ್ಯರು ವೃಷಭಾರೂಢರಾಗಿ ಹೋಗ್ತಾಯಿದ್ರು.
ಕೆಳಗೆ ಇಣುಕಿ ನೋಡಿದಳು ಜಗನ್ಮಾತೆ. ಏನು ಸಮಾಚಾರ ಅಂತ ಕೇಳಿದಳು ಕೆಳಕ್ಕೆ ಬಂದು. ಇನ್ನೇನಿಲ್ಲ, ದೇವೇಂದ್ರ ಹೇಳಿದ್ದಾನೆ 12 ವರ್ಷ ಮಳೆ ಸುರಿಸೋದಿಲ್ಲ ಅಂತ. ಯಾಕೆಂದರೆ ಶಿವ ತನ್ನ ಡಮರನ್ನು 12 ವರ್ಷ ಬಾರಿಸೋದಿಲ್ಲ ಅಂತ ನುಡಿಸೋದಿಲ್ಲ ಅಂತ ಹೇಳಿದ್ದಾನಂತೆ. ಹಾಗೆ ಅವನು ನುಡಿಸೋವರೆಗೆ ಇವನು ಮಳೆ ಸುರಿಸೋದಿಲ್ಲ ಅಂತ ಹೇಳಿದ್ದಾನೆ. ಎಲ್ಲರೂ ಕೆಲಸ ಬಿಟ್ಟಿದ್ದಾರೆ, ನಾನು ಮಾತ್ರ ಅಭ್ಯಾಸ ತಪ್ಪದೇ ಇರಲಿ ಅಂಥೇಳಿ ಈ ಕೆಲಸ ಮಾಡ್ತಾನೆ ಇದ್ದೇನೆ ಅಂತ. ಆಗಲಪ್ಪ ಮಾಡು ಅಂತ ಹೇಳಿ ಜಗನ್ಮಾತೆಯಾಗಿ ಬಂದಿಲ್ಲ, ಸಾಮಾನ್ಯ ಸ್ತ್ರೀಯಾಗಿ ಬಂದವಳು ಸೀದಾ ಮೇಲೆ ಹೋದವಳು ಗಂಡನಿಗೆ ಹೇಳಿದ್ಲು, ನನಗೊಂದು ಸಣ್ಣ ಮಾತಾಡಬೇಕು ನಿಮ್ಮ ಜೊತೆಗೆ. ಒಬ್ಬ ರೈತ ತಾನು 12 ವರ್ಷಗಳ ಕಾಲ ಕೃಷಿ ಕೆಲಸವನ್ನು ಬಿಟ್ಟರೆ ಅದು ನನಗೆ ಮರ್ತು ಹೋಗ್ತದೆ, ಅಭ್ಯಾಸ ತಪ್ಪಿ ಹೋಗ್ತದೆ ಅಂಥೇಳಿ ನಿರಂತರ ಅವನು ಕೃಷಿ ಕೆಲಸ ಮಾಡ್ತಾ ಇರ್ತಾನೆ. 12 ವರ್ಷ ನೀವು ಡಮರು ನುಡಿಸದೇ ಇದ್ದರೆ ಅದು ಮರ್ತು ಹೋಗೋದಿಲ್ವ ನಿಮಗೆ? ನಿಮಗೆ ಮರಿಬಾರ್ದು ಅದು. ಯಾಕೆಂದರೆ ನಿಮ್ಮ ಡಮರುನಾದ ಪ್ರಪಂಚಕ್ಕೆ ವ್ಯಾಕರಣ ಶಾಸ್ತ್ರವನ್ನು ಕೊಟ್ಟಂಥದ್ದು. ಹಾಗಾಗಿ ದೇವೇಂದ್ರ ಏನೂ ಹೇಳ್ಕೊಂಡು ಹೋಗಲಿ, ನಿಮಗೆ ಆ ಡಮರನ್ನು ನುಡಿಸುವ ಅಭ್ಯಾಸ ಮರಿಬಾರ್ದು. ಇಂಥ ರೈತರಿಗೆ ಉಪಯೋಗ ಆಗಬೇಕು, ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಅಭ್ಯಾಸ ಇರಬೇಕು, ಮೊದಲು ನುಡಿಸಿ ಅನ್ನಲಂತೆ. ತಕ್ಷಣ ಶಿವ ಡಣ್ ಡಣ್ ಢಣ್ ಢಣ್ ಅಂತ ನುಡಿಸೇ ಬಿಟ್ಟ. ಅವಳ ಕಾರುಣ್ಯ, ಅವಳ ಆ ಭಕ್ತ ಪರಾಧೀನತೆಯ ಗುಣ, ಅನುಗ್ರಹ ಬುದ್ಧಿ. ಕಟ್ಟೆ ಮೀಟಿಂಗ್ ಮಾಡ್ತಾ ಇದ್ದವರಿಗೆಲ್ಲ ಇವಾಗ ಅಭ್ಯಾಸ ತಪ್ಪಿ ಹೋಗಿದೆ. ಆದರೆ ಈತ ಮಾತ್ರ ಸಂತೋಷವಾಗಿ ತನ್ನ ಕೆಲಸವನ್ನು ಮುಂದುವರಿಸಿದ. ಈ ಕಥೆಗೆ ಹಲವು ಮುಖಗಳಿವೆ. ಒಂದು, ಅಭ್ಯಾಸ ಅನ್ನೋದನ್ನು ನಾವು ಬಿಡಬಾರ್ದು. ಅದರ ಜೊತೆಗೆ ಜಗನ್ಮಾತೆಯ ಕಾರುಣ್ಯ, ಆ ಕಾರುಣ್ಯ ರೈತನ ಕಡೆಗೂ ಹೌದು, ನನ್ನ ಯಜಮಾನರೂ ಸಹ ಅಭ್ಯಾಸದಿಂದ ದೂರ ಸರಿಯಬಾರದು ಎನ್ನುವಂಥದ್ದು ಸಹ ಹೌದು. ಹಾಗಾಗಿ ಆ ಗುಣಾದಿಭಿ ತುಲ್ಯ ಸಮಾನ, ಅವಳ ಗುಣಕ್ಕೆ ಸಮಾನವಾದಂತಹ ಇದು ಇನ್ನೊಂದು ಇಲ್ಲವೇ ಇಲ್ಲ, ಸಮಾನವಾದವರೂ ಇಲ್ಲ. ಶ್ರೇಯಾನ್ ಅಧಿಕ, ಹೆಚ್ಚಿನದಾದವರೂ ಇಲ್ಲ. ಅಂತಹ ಈ ಸಮಾನ ಮತ್ತು ಅಧಿಕವಾದ ಗುಣಗಳಿಂದ ವರ್ಜಿತಳಾದವಳಾದ್ದರಿಂದ, ಅಲ್ಲ ಬೇರೆಯವರು ವರ್ಜಿತರಾದ್ದರಿಂದ ಅವಳು ಸಮಾನಾಧಿಕ ವರ್ಜಿತ, ತನಗೆ ಸಮಾನರೂ ಅಧಿಕರಾದವರು ಇಲ್ಲದೆ ಇರುವವಳು. ಈ ನಾಮಕ್ಕೆ ಉಪೋದ್ಬಲಕವಾಗಿ ಉಪನಿಷತ್ತಿನ ಹಿನ್ನೆಲೆ ಉಂಟು. ನತಸ್ಯ ಪ್ರತಿಮಾ ಅಸ್ತಿ ವಿಶ್ವಾಧಿಕೋ ರುದ್ರೋ ಮಹರ್ಷಿ. ಆ ರುದ್ರನಿಗೆ ಉಪಮಾನವೇ ಇಲ್ಲ. ಅಂದರೆ ಯಾವುದಿದ್ರೂ ಅವನಿಗೆ ಉಪಮೇಯ, ಕಡಿಮೆ ಗುಣದ್ದೇ ಅಷ್ಟೇ ಹೊರತು ಇವನಿಗಿಂತ ಹೆಚ್ಚಿನದಾದ ಗುಣವುಳ್ಳಂಥದ್ದು ಇಲ್ಲವೇ ಇಲ್ಲ. ರುದ್ರನ ಪತ್ನಿಯಾದಂಥ ರುದ್ರಾಣಿಗೂ ಉಪಮಾನ ಎನ್ನುವಂಥದ್ದು ಇಲ್ಲ. ಆದ್ದರಿಂದ ವಿಶ್ವಾಧಿಕ, ವಿಶ್ವಕ್ಕಿಂತ ಅವರು ಮೇಲಿನವರು ಅಂತೈತಿ. ಸರ್ವಾಧಿಪತ್ಯಂ ಕುರುತೆ ಮಹಾತ್ಮ, ಅವರು ಮಹಾತ್ಮರಾದ್ದರಿಂದ ಸರ್ವ ಆಧಿಪತ್ಯ, ಕೇವಲ ಒಂದು ರಾಜ್ಯದ್ದು, ಒಂದು ಜಿಲ್ಲೆಯದು, ಒಂದು ದೇಶದ್ದು ಅಲ್ಲ, ಎಲ್ಲದರ ಆಧಿಪತ್ಯ ಅವರಿಗುಂಟು. ಇತಿ ಏಕಮೇವ ಅದ್ವಿತೀಯಂ, ಅವರನ್ನು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲವೇ ಇಲ್ಲ. ಏಕಮೇವ ಅದ್ವಿತೀಯಂ ಬ್ರಹ್ಮ, ಉಪನಿಷತ್ತಿನ ಮಾತು. ಒಂದೇ ಒಂದಂಥ ಬ್ರಹ್ಮವಸ್ತು, ಆ ಬ್ರಹ್ಮವಸ್ತಿಗೆ ಸಮಾನವಾದದ್ದೂ ಇಲ್ಲ, ಅದಕ್ಕಿಂತ ಮಿಗಿಲಾದದ್ದೂ ಸಹ ಇಲ್ಲ. ಅದಕ್ಕೋಸ್ಕರ ಏಕಂ ಬ್ರಹ್ಮ ಅಂತ ಹೇಳಲಿಲ್ಲ, ಏಕಂ ಏವ, ಒಂದೇ ಒಂದು. ಹೀಗೆ ನ ತತ್ ಸಮೋಸ್ತ್ಯಭಿಕ ಕುತೋನ್ಯ ಲೋಕತ್ರಯೇ ಇತ್ಯಾದಿ ಶ್ರುತಿ ಸ್ಮೃತಿಭ್ಯಾಂ ಚೇತಿ ಭಾವ. ಹೀಗೆ ಈ ಎಲ್ಲ ಕಾರಣಗಳಿಂದ ಏತದೃಷ್ಟ್ಯಾ ಸಮ್ಮಾನನೀಯ ಸಮಾನ, ಅವರಿಗೆ ಸಮಾನನಾದವರು ಮತ್ತು ಪೂಜನೀಯ ಅಧಿಕನಾದವನೂ ಸಹ ಯಾರೂ ಇಲ್ಲಿ ಇಲ್ಲ. ತದ್ವಯೇನ ವರ್ತಿತ. ಅಲ್ಲಿ ಏನು ಹೇಳ್ದಂಗಾಯಿತು? ಜಗನ್ಮಾತೆಗೆ ಸಮಾನನಾದವರಾಗಲಿ ಜಗನ್ಮಾತೆಗಿಂತ ಮಿಗಿಲಾದವರಾಗಲಿ ಇಲ್ಲದೆ ಇರುವುದರಿಂದ ಅವಳು ಸಮಾನಾಧಿಕ ವರ್ಜಿತ.
ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಮತ್ಪುನಃ ಉಪನಿಷತ್ತು ಅದನ್ನು ಸಮರ್ಥಿಸಿದಂಥ ಮಾತನ್ನು ಈ ನಾಮ ತಿಳಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಸರ್ವೋತ್ತುಂಗ ಅಂತ. ಸರ್ವೋತ್ತುಂಗಾಯೈ ಅನ್ನೋದು ಚತುರ್ಥಿ ವಿಭಕ್ತಿ. ಉತ್ತುಂಗ ಅಂದರೆ ಎತ್ತರ ಅಂತ ಅರ್ಥ. ಜಗನ್ಮಾತೆ ಸರ್ವೋತ್ತುಂಗ, ಎಲ್ಲರಿಗಿಂತ ಎತ್ತರದವಳು ಅನ್ನೋದು ಮೇಲ್ನೋಟಕ್ಕೆ ಅರ್ಥ ಆಗಿಬಿಡುತ್ತೆ. ಆದರೆ ಹಾಗಲ್ಲ. ಎಲ್ಲರಿಗಿಂತ ಹೈಟು ಅಂತ ಅರ್ಥ ಅಲ್ಲ. ಹಾಗಿದ್ರೆ ಏನು ಅಂದರೆ ಉತ್ತುಂಗ ಅನ್ನೋದಕ್ಕೆ ಅರ್ಥ ಶ್ರೇಷ್ಠ, ಉತ್ಕೃಷ್ಟ ಅಂತ ಅರ್ಥ. ಅವಳು ಎಲ್ಲಕ್ಕಿಂತಲೂ ಉತ್ಕೃಷ್ಟಳು, ಶ್ರೇಷ್ಠಳು. ಯಾಕೆ ಅಂದರೆ ಕಾರ್ಯಾಪೇಕ್ಷೆಯ ಕಾರಣಸ್ಯ ಅಧಿಕತ್ವಾತ್ ಸರ್ವಾಪೇಕ್ಷೆಯ ಉತ್ತುಂಗ ಉನ್ನತ. ಅವಳು ಅಷ್ಟೇ, ಕಾರ್ಯಕ್ಕಿಂತಲೂ ಕಾರಣ ಎನ್ನುವಂಥದ್ದು ಶ್ರೇಷ್ಠ. ಕಾರಣಕ್ಕಿಂತಲೂ ಕಾರ್ಯ ಶ್ರೇಷ್ಠ ಅಲ್ಲ. ಯಾಕೆಂದರೆ ಕಾರಣ ವಸ್ತು ಇದ್ದರೆ ಕಾರ್ಯ ಆಗತ್ತೆ. ಕಾರಣ ವಸ್ತು ಅನ್ನೋದೊಂದು ಮೂಲವೇ ಇಲ್ಲದೇ ಇದ್ದರೆ ಕಾರ್ಯ ಅನ್ನೋದು ಇರುವುದಿಲ್ಲ ಅಲ್ವಾ? ಅಪ್ಪ ಇದ್ರಲ್ವ ಮಗ, ಹೌದು ತಾನೆ? ಆದ್ದರಿಂದ ಇವನು ಎಷ್ಟೇ ಹಾರಾಟ ಮಾಡೋದು ಸಹ ಜನಕತ್ವ ದೃಷ್ಟಿಯಿಂದ ಅಪ್ಪ ಶ್ರೇಷ್ಠನೇ, ಹೌದು ತಾನೆ? ಆದ್ದರಿಂದ ಈ ಕಾರ್ಯಕ್ಕಿಂತ ಕಾರಣ ಎನ್ನುವುದು ಯಾವಾಗಲೂ ಉತ್ಕೃಷ್ಟ. ಯಾಕೆಂದರೆ ಕಾರ್ಯ ಆಗುವುದೇ ಅದರಿಂದ. ಹಾಗಾಗಿ ಇಲ್ಲಿ ಸರ್ವಾಪೇಕ್ಷೆಯ ಉತ್ತುಂಗ ಅಂದರೆ ಸರ್ವಶ್ರೇಷ್ಠಳು ಅಂತ ಅರ್ಥ. ಉತ್ತುಂಗ ಅನ್ನೋದಕ್ಕೆ ಎತ್ತರ ಅಂತ ಅರ್ಥ. ಯಾವುದು ಎತ್ತರ? ಸ್ವಲ್ಪ ವಿಷಯದಿಂದ ಆಚೆ ಹೋಗ್ತೇನೆ ನೋಡಿ. ನಮ್ಮಲ್ಲೂ ಅಷ್ಟೇ, ಉತ್ತರವೇ ಎತ್ತರ, ಉತ್ತರವೇ ಎತ್ತರ. ಭಾರತದ ಈ ಭೂಭಾಗ ಹೇಗುಂಟು? ದಕ್ಷಿಣದ ಭಾಗ ತಗ್ಗು, ಉತ್ತರದ ಭಾಗ ಎತ್ತರ ಅಲ್ವಾ? ಆ ಉತ್ತರ ಅಂದರೆ ಅರ್ಥ ಏನು ರೀ? ಅದು ಎತ್ತರ ಅಂತಲೇ ಅರ್ಥ. ಹಾಗಾಗಿ ಆ ಎತ್ತರದ ಸ್ಥಾನದವಳಾದಂಥ ಅವಳು ಅಲ್ಲಿಯೇ ಇದ್ದಾಳೆ. ಎಲ್ಲಿ? ಹಿಮಾಲಯದಲ್ಲಿ, ಹೌದು ತಾನೆ? ಅದರಿಂದ ಉತ್ತರ ಎತ್ತರ, ಆ ಎತ್ತರವೇ ಸರ್ವಶ್ರೇಷ್ಠ. ಯಾಕೆ ಸರ್ವಶ್ರೇಷ್ಠ? ಇಲ್ಲಿದ್ದಂಥ ನಾವು ಜೀವನದಲ್ಲಿ ಒಮ್ಮೆ ಆದರೂ ಸಹ ಹಿಮಾಲಯಕ್ಕೆ ಹೋಗಿ ಬರಬೇಕು ಅಂತ ಯಾಕೆ ಬಯಸ್ತೇವೆ ನಾವು? ಆ ಶ್ರೇಷ್ಠತೆ ಇದ್ದಿದ್ದರಿಂದ ಅಲ್ವ ಅಲ್ಲಿ. ಹಾಗಾಗಿ ಆ ಉತ್ತುಂಗ ಅದು ಉತ್ತರ, ಉತ್ತರವೇ ಎತ್ತರ. ಎತ್ತರ ಯಾಕೆಂದರೆ ಅವರು ಇದ್ದಿದ್ದರಿಂದ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಉನ್ನತ ಅಂತ ಉಪನಿಷತ್ತು ಹೇಳುತ್ತೆ. ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ. ಅವಳು ಎಷ್ಟು ಎತ್ತರದವಳು, ಶ್ರೇಷ್ಠಳಾದವಳು ಅಂತಂದರೆ ಈ ಪ್ರಪಂಚ ಅನ್ನೋದುಂಟಲ್ಲ, ಇದು ಆ ತತ್ವದ ಪಾದಭಾಗ, ಕಾಲು ಭಾಗ ಮಾತ್ರ, ಕ್ವಾರ್ಟರ್ ಭಾಗ ಅಂದರೆ 1/4 ಹಾಗಿದ್ದರೆ ಉಳಿದಂತಹ 3 ಅಂಶಗಳು ತ್ರಿಪಾದಸ್ಯ ಅಮೃತಂ ದಿವಿ, ಕಾಣದೇ ಇರುವಂಥ ಸ್ಥಿತಿಯಲ್ಲಿ. ಕಾಣುವುದು ಅಲ್ಪ, ಕಾಣದೇ ಇರುವುದು ಅನಲ್ಪ. ಅದು ಅವಳ ಸ್ವರೂಪ. ಹಾಗಾಗಿಯೇ ನಮ್ಮ ಬೇರೆ ಬೇರೆ ಪುರಾಣಗಳಲ್ಲಿ ಒಂದು ಮಾತು ಬರುತ್ತೆ. ಈ ಪ್ರಪಂಚ ಅನ್ನೋದು ಇಲ್ಲಿ ಪಾದೋಸ್ಯ ಅಂತುಂಟು, ಪರಮಾತ್ಮ ತತ್ವದ ಕಾಲ ಕಿರಿ ಬೆರಳಿಗೆ ಅಂಟಿದ ಒಂದು ಸಣ್ಣ ಧೂಳಿ ಕಣ ಅಂತ. ಯಾವುದು? ನಾವು ಯಾವುದನ್ನು ಬ್ರಹ್ಮಾಂಡ ಅಂತೇವಲ್ಲ, ಜಗನ್ಮಾತೆ ವಿಚಾರದಲ್ಲೂ ಸಹ ಅದನ್ನು ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಸೌಂದರ್ಯ ಲಹರಿಗೆ ವ್ಯಾಖ್ಯಾನವನ್ನು ಬರೆದಂಥ ಬಹಳಷ್ಟು ಜನ ತಪಸ್ವಿಗಳು ಈ ಮಾತನ್ನು ಹೇಳಿದ್ದಾರೆ. ಅವಳ ಸ್ವರೂಪ ಎಂಥದ್ದು ಅಂದರೆ ಸೂರ್ಯಚಂದ್ರರು ಆಕೆಯ ಕಣ್ಣುಗಳು ಅಂತ ಒಂದು ಕಡೆ ಹೇಳಿದರೆ, ಇನ್ನೊಂದು ಕಡೆ ಹೇಳ್ತಾರೆ ಸೂರ್ಯ ಎನ್ನುವನು ಆಕೆಯ ಮನೆಯನ್ನು ಬೆಳಗುವಂತಹ ದೀಪ. ನಕ್ಷತ್ರಗಳು ಆಕೆಯ ಕಂಠದಲ್ಲಿರುವ ಹಾರಗಳು.
ಆಕಾಶವೇ ಅವಳ ಮನೆಯ ಶಾಮಿಯಾನ. ಪರ್ವತಗಳೆಲ್ಲ ಆಕೆಯ ಸ್ತನಗಳು. ಇನ್ನು ಕೆಲವು ಸಲ ಹೇಳ್ತಾರೆ, ಏನು ಕೇಳಿದರೆ ಸೂರ್ಯಚಂದ್ರರು ಆಕೆಯ ಕಣ್ಣುಗಳು. ಒಂದೊಂದು ಕಡೆಗೆ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಒಟ್ಟಾರೆ ಏನು ಕೇಳಿದರೆ, ನೀನು ಅಂದುಕೊಂಡಷ್ಟು ಸುಲಭವಾಗಿ ದಕ್ಕುವವಳಲ್ಲ, ಸಿಕ್ಕುವವಳಲ್ಲ. ನೀನು ಏನು ಅಂದ್ಕೊಂಡಿದೆಯೋ ಇದೆಲ್ಲಕ್ಕಿಂತ ಅವಳು ಉತ್ತುಂಗ, ಮೇಲೆ ಇದ್ದಾಳೆ. ಹೀಗೆ ಹೇಳೋದಕ್ಕೆ ಈ ರೀತಿಯಾದಂಥ ಬೇರೆ ಬೇರೆಯ ರೀತಿಯಲ್ಲಿ ಆಕೆಯನ್ನು ವರ್ಣಿಸಿ ಅದೊಂದು ಮಹಾತತ್ವ ಅನ್ನೋದನ್ನು ನಮ್ಮ ಮುಂದೆ ಇರಿಸ್ತಾರೆ. ತ್ರಿಪಾದಸ್ಯಾಮೃತಂ ದಿವಿ. ಆದ್ದರಿಂದ ಜಗನ್ಮಾತೆ ಸರ್ವೋತ್ತುಂಗ, ಎಲ್ಲಕ್ಕಿಂತ ಮೇಲಿದ್ದಾಳೆ ಅಂತ ಆಯಿತು. ಮುಂದಿನ ನಾಮ ಸಂಗಹೀನ. ಸಂಗಹೀನ ಅಂದರೆ ಸಂಗರಹಿತಳು ಅಂತ. ಸಂಘ ಅಂದರೆ ಅಂಟುವಿಕೆ. ಅದನ್ನೇ ನಾವು ಕನ್ನಡದಲ್ಲಿ ಸಹವಾಸ ಅಂತೇವೆ. ಕೆಟ್ಟವರ ಸಂಘ ಮಾಡಬೇಡವೋ, ದುಸ್ಸಂಗ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮಲ ತತ್ವಂ. ಹೀಗೆ ಮುಂದಕ್ಕೆ ಹೋಗುತ್ತೆ ಅದು ಹೀಗೆ ಅಂತ. ದುಸ್ಸಂಗ ಮಾಡಿದರೆ ಮನುಷ್ಯ ಹಾಳಾಗ್ತಾನೆ, ಸತ್ಸಂಗ ಮಾಡಿದರೆ ಅವನು ಆತ್ಮೋದ್ಧಾರ ಮಾಡ್ಕೊಳ್ತಾನೆ. ಸಂಘ ಅಂದರೆ ಅಂಟುವುದು, ಸೇರುವಿಕೆ ಅಂತ. ಜಗನ್ಮಾತೆ ಸಂಘರಹಿತ, ಯಾರ ಜೊತೆಗೂ ಸೇರುವವಳಲ್ಲ. ಇಲ್ಲಿ ಹೇಳ್ತಾ ಇರೋದು ಪತಿ ಪತ್ನಿ ಭಾವನ ಇಟ್ಕೊಂಡಲ್ಲ, ಅವಳು ನಿರ್ಗುಣ ನಿರಾಕಾರ ಚೈತನ್ಯ ರೂಪಿಣಿ ಎನ್ನುವ ನೆಲೆಯಲ್ಲಿ ವರ್ಣನೆ ಮಾಡ್ತಾರೆ. ಆಮೇಲೆ ಮತ್ತೆ ಪುನಃ ಅಲ್ಲ, ಯಾರ ಜೊತೆಗೂ ಸೇರುವವಳಲ್ಲ ಅಂತ ಹೇಳಿದರೆ ಮತ್ತು ಶಿವನ ಹೆಂಡತಿ ಅವಳು, ಹಾಗಾಗಿ ಗಂಡನ ಜೊತೆಗೂ ಸೇರೋದಿಲ್ವ ಹಾಗಿದ್ರೆ ಅಂತ ಹೋಗಬೇಕಿದ್ರೆ ಸಂಶಯ ಬರೋದು ಇದೆಲ್ಲ. ಹಾಗಾಗಿ ಆ ಸಂಶಯಗಳಿಗೆ ಮೊದಲೇ ಉತ್ತರವನ್ನು ಹೇಳಿರ್ತೇನೆ. ಅವಳು ಪರಬ್ರಹ್ಮಸ್ವರೂಪಿಣಿ ಮೂಲತಃ. ಹಾಗಿದ್ದರೆ ಮತ್ತು ಅವನಿಗೆ ಹೆಂಡತಿ ಮತ್ತು ದಕ್ಷ ಪ್ರಜಾಪತಿ ಮಗಳು, ಅದೆಲ್ಲ ಒಂದು ರೀತಿಯ ನಾಟಕ ಮುಂದೆ ಬರುತ್ತೆ. ಅದು ನಾನು ತುಂಬ ಸಲ ಹಿಂದೂ ಹೇಳಿದ್ದೇನೆ. ಏಕೆಂದರೆ ಒಂದು ತತ್ವಕ್ಕೆ ಎರಡು ರೂಪಗಳಿರುತ್ತೆ, ಒಂದು ನಿರ್ಗುಣ ರೂಪ, ಇನ್ನೊಂದು ಸಗುಣ ರೂಪ ಅಂತ. ಹಾಗಾಗಿ ಮಧ್ಯದಲ್ಲಿ ಏನು ಮಾಡ್ತಾರೆ, ಓದುವವನಿಗೆ ಎಷ್ಟು ಬುದ್ಧಿ ಇದೆ ಅಂತ ಟೆಸ್ಟ್ ಮಾಡ್ತಾರೆ ಕೊಟ್ಬಿಟ್ಟು. ಮೊದಲ ಸಗುಣ ರೂಪ ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ ಸರ್ವೋತ್ತುಂಗ ಅಂತ, ಅಥವಾ ಹಿಂದೆ ಹೇಳಿದ್ರಲ್ಲ ಹಾಗೇನೆ ಬೇರೆ ಬೇರೆ ಸಗುಣ ರೂಪವನ್ನು ವರ್ಣಿಸಿ ಇದ್ದಕ್ಕಿದ್ದ ಹಾಗೆ ನಿರ್ಗುಣ ರೂಪ. ಅವನಿಗೆ ತಲೆ ಇದ್ದರೆ ತಲೆ ಕೆರ್ಕೊಳ್ತಾನೆ, ಇನ್ನು ಕೆಲವು ಜನ ಕೆರ್ಕೊಳ್ಳೋದಿಲ್ಲ, ಯಾಕೆಂದರೆ ಇರೋದೇ ಇಲ್ಲ ಪಾಪ ಅವರಿಗೆ. ಅದೇ ನಮ್ಮ ಪ್ರಾಚೀನ ಗ್ರಂಥಗಳ ವಿಶೇಷತೆ. ಇದು ಇಲ್ಲಿ ಅಂತಲ್ಲ, ಎಲ್ಲ ಕಡೆಗೂ ಸಹ, ನಮ್ಮ ಎಲ್ಲ ಗ್ರಂಥಗಳು ಸಹ. ರಾಮಾಯಣ ಸುಲಭ ಸುಲಭ ಅಂತ ಎಷ್ಟೋ ಸಲ ನಾವು ಹೇಳ್ತೇವೆ. ಇದ್ದಕ್ಕಿದ್ದ ಹಾಗೆ ವಾಲ್ಮೀಕಿಗಳು ಒಂದು ಸಮಸ್ಯೆಯನ್ನು ಎತ್ತಾಕ್ಬಿಡ್ತಾರೆ. ಅಲ್ಲಿ ಓದುವವನು ತಲೆ ಬಿಸಿ ಮಾಡ್ಕೊಳ್ತಾ ಇರಬೇಕು. ಎಲ್ಲೋ ದೂರದಲ್ಲಿ ನಿಂತು ನಮ್ಮನ್ನು ನೋಡಿ ಅವರು ಚಪ್ಪಾಳೆ ತಡ್ತಾ ಇರ್ತಾರೆ, ಬಿದ್ದ ಬಕರ ಇವಾಗ ಅಂತ. ಅದು ನಮ್ಮ ಗ್ರಂಥಗಳ ವಿಶೇಷತೆ. ಹಾಗಾಗಿ ಮತ್ತೆ ಮತ್ತೆ ಅದರ ಹಿಂದೆ ಮುಂದೆ ಎಲ್ಲ ನೋಡಿ ಏನು ಹೇಳ್ತಾರೆ ಅಂತ ತೀರ್ಮಾನ ಮಾಡೋಷ್ಟೊತ್ತಿಗೆ ಬುದ್ಧಿ ಇದ್ದರೆ ಅದು ಹರಿತಾಗುತ್ತೆ. ಏನಾರು ಮೊದಲೇ ಪೆದ್ದದಾದಿದ್ದರೆ ಪೂರ್ತಿ ಅಷ್ಟೇ. ಅಷ್ಟರ ಹಿನ್ನೆಲೆಯಲ್ಲಿ ಜಗನ್ಮಾತೆ ಸಂಗಹೀನಳು, ನಿರವಯವತ್ವೇನ. ಯಾಕೆ ಸಂಗಹೀನಳು ಅಂದರೆ, ಆ ಚೈತನ್ಯ ರೂಪದಲ್ಲಿರುವ ಅವಳಿಗೆ ಯಾವುದೇ ಅವಯವಗಳಿಲ್ಲ. ಅವಯವಗಳು ಅಂದರೆ ಚೂರು ಚೂರು ಕಣಗಳು. ಈಗ ಒಂದು ಬ್ರೆಡ್ ತರ್ತೀರ ನೀವು, ಅದನ್ನು ಬಿಡಿಸಿದ್ರೆ ಏನಾಗುತ್ತೆ, ಚೂರು 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 ಇರುತ್ತೆ ಅಲ್ವಾ. ನೀರಿಗೆ ಹಾಕಿ ನೀವು, ಏನಾಗುತ್ತೆ, ಮುಳುಗೋಗ್ಬಿಡುತ್ತೆ. ಯಾಕೆ, ಅವಯವ. ಹೌದು ತಾನೇ. ಆದರೆ ಯಾವುದಕ್ಕೆ ಅವಯವೇ ಇಲ್ವೋ ಅದು ನೀರಿನ ಸ್ಪರ್ಶನ ಒದ್ದೆ ಆಗೋದಿಲ್ಲ. ಮಳೆ ಸುರಿಯುತ್ತೆ, ಆಕಾಶ ಒದ್ದೆ ಆಯಿತು ಅಂತ ಯಾರೋ ಹೇಳ್ತಾರಾ? ಯಾಕೆ ಹೇಳೋದಿಲ್ಲ? ನಿನ್ನೆ ಮಳೆ ಸುರಿತ್ರಿ ಪಾಪ, ಆಕಾಶ ಎಲ್ಲ ಒದ್ದೆ ಆಗ್ಬಿಡ್ತು, ಬೆಳಗ್ಗೆ ನಾವು ಸ್ವೆಟ್ರ್ ಹಾಕಿದ್ವಿ ಅದಕ್ಕೆ, ಹೇಳ್ತಾರ? ಇಲ್ಲ ಅಲ್ವಾ. ಯಾಕೆ, ಸಂಗಹೀನ ಅಂದರೆ ನಿರವಯವ. ಮತ್ತು ನಿಷ್ಕಾರಣ.
ಜಗನ್ಮಾತೆ ಬೇರೆದಕ್ಕೆ ಕಾರಣವೇ ಅಷ್ಟೇ ಹೊರತು ಸಹ ಅವಳಿಗೆ ಇನ್ನೊಂದು ಕಾರಣ ವಸ್ತು ಇಲ್ಲ. ಸರ್ವ ಕಾರಣಗಳು ಅವಳು, ಆದರೆ ಅವಳಿಗೆ ಇನ್ನೊಂದು ಕಾರಣ ಇಲ್ಲ. ಹಾಗಾಗಿ ಆ ಕಾರಣ ವಸ್ತುವಿಗೆ ಕಾರಣ ವಸ್ತು ಯಾವಳು ನಿರಾಕಾರವೇ ಆಗುವುದರಿಂದ ಅದಕ್ಕೆ ಬೇರೆ ಅದರ ಅಂಟುವಿಕೆ ಅನ್ನುವಂಥದ್ದು ಸಂಭವಿಸುವುದಿಲ್ಲ. ಇದು ಹೇಗಿರ್ತದೆ ಕೇಳಿದರೆ, ಬೇರೆದು ಅದನ್ನು ಸ್ಪರ್ಶ ಮಾಡಬೇಕು ಅಂತ ಹೋದ್ರೂ ಸಹ ಅದಕ್ಕೆ ಸ್ಪರ್ಶ ಆಗೋದಿಲ್ಲ. ಉದಾಹರಣೆ ಕೊಡ್ತೇನೆ. ಈ ಕೆಸುವಿನ ಎಲೆ, ಕೆಸುವು ಅಂದ್ರೆ ಗೊತ್ತಾಯ್ತಾ? ಇಲ್ಲೆಲ್ಲ ಶಾಮಗೆಡ್ಡೆ ಅಂತ ಹೇಳ್ತಾರೆ ಅದನ್ನು. ಮಳೆಗಾಲದಲ್ಲಿ ಮಳೆ ಸುರಿದಾಗ ಅದ್ರ ಮೇಲೆ ನೀರು ನಿಲ್ಲುತ್ತೆ. ಆ ನೀರು ಹೇಗಿರುತ್ತೆ ಕೇಳಿದ್ರೆ ಒಂಥರ ಡೈಮಂಡ್ ಥರ ಕಾಣುತ್ತೆ. ನೀವೆಲ್ಲ ಹಾಕ್ಬಿಟ್ಟು ತಕ್ಕಂಡು ಉದುರೋಗ್ಬಿಡುತ್ತೆ, ಒಂದು ಚೂರು ಒದ್ದೆ ಆಗೋದಿಲ್ಲ. ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ ಪ್ಲಾಸ್ಟಿಕ್ ಮೇಲೆ ನೀರು ಬಿದ್ದರೆ ಹೇಗೋ ಹಾಗೆ. ನಮಗೆ ಅದೇ ಪರಿಚಯ ಗ್ರಹಚಾರ. ಕಮಲದ ಎಲೆಯೂ ಹಾಗೇನೆ, ನೀರಲ್ಲೇ ಇರುತ್ತೆ, ಆದರೆ ನೀರನ್ನದು ಅಂಟಿಸಿಕೊಳ್ಳುವುದಿಲ್ಲ. ಹಾಗೆ ನಿಷ್ಕಾರಣತ್ವೇನ ನಿರ್ಗುಣತ್ವೇನ ಅವಳಲ್ಲಿ ಯಾವುದೇ ರೀತಿಯ ಗುಣವೂ ಇಲ್ಲ. ಅಂದರೆ ಸತ್ವ ರಜಸ್ಸು ತಮಸ್ಸು ಈ ಗುಣಗಳೂ ಇಲ್ಲ. ಶ್ವೇತ ರಕ್ತ ನೀಲ ಹರಿದ್ರ ಈ ಯಾವ ವರ್ಣಗಳೂ ಇಲ್ಲ. ಆಯಿತು. ಮತ್ತು ನಿರಾಶ್ರಯತ್ವೇನ ಅವಳಿಗೆ ಇನ್ನೊಂದು ಆಶ್ರಯ ಅನ್ನೋದಿಲ್ಲ. ಅವಳು ಎಲ್ಲದಕ್ಕೂ ಸಹ ಆಶ್ರಯಪ್ರದಳು. ಎಂಥವಳಪ್ಪ ಅಂತಂದರೆ ನಿತ್ಯ, ಅವಳು ನಿತ್ಯ ಅಂದರೆ ಶಾಶ್ವತ ಮತ್ತು ಶುದ್ಧ. ಆಲ್ವೇಸ್ ಶಿ ಈಸ್ ಎವರ್ ಪ್ಯೂರ್. ಅಷ್ಟೇ ಮುಗಿದೋಯ್ತು. ಪ್ಯೂರ್ ಅಂದರೆ ಪ್ಯೂರ್ ಅಷ್ಟೇ, ಅದು ಎಷ್ಟು ಸಲ ಹೇಳಿದ್ರು ಅಷ್ಟೇ. ಮತ್ತು ಶುದ್ಧ, ಬುದ್ಧ ಜ್ಞಾನಸ್ವರೂಪ. ಬುದ್ಧ ಅನ್ನೋದಕ್ಕೆ ಜ್ಞಾನಸ್ವರೂಪಳು. ಮತ್ತು ಮುಕ್ತಳು, ಎಲ್ಲದರಿಂದಲೂ ಮುಕ್ತಳು. ಇದು ಅವಳ ಸ್ವರೂಪ. ಆದ್ದರಿಂದ ಯಾವ ವಸ್ತುಗಳಿಗೂ ಅವಳು ಅಂಟುವುದಿಲ್ಲ, ಬೇರೆ ವಸ್ತುಗಳ ಅಂಟುವಿಕೆಯೂ ಅವಳಿಗೆ ಆಗುವುದಿಲ್ಲ. ಸಂಬಂಧರಹಿತ ವಾ, ಯಾವುದರ ಜೊತೆಗೂ ಸಂಬಂಧ ಇಲ್ಲ ಚೈತನ್ಯದ ನೆಲೆಯಲ್ಲಿ. ಉಪನಿಷತ್ತು ಹೇಳುತ್ತೆ ಅಸಂಗೋನ ಹಿ ಸಜ್ಜತೆ. ಯಾವುದು ಅಸಂಗವೋ ಅಂದರೆ ಸಂಗರಹಿತವಾದದ್ದೋ ಅದು ಯಾವುದರ ಜೊತೆಗೂ ಸಹ ನ ಸಜ್ಜತೆ, ಸೇರಿಕೊಳ್ಳುವುದಿಲ್ಲ. ಅಷ್ಟೇ, ಮುಗಿದೋಯ್ತು. ಹೀಗೆ ನಚಾಸ್ಯ ಕಶ್ಚಿತ್ ಜನಿತ ನಚಾಧಿಪ. ಅವಳಿಗೆ ಜನ್ಮಕ್ಕೆ ಕಾರಣನಾದವನೂ ಯಾರೂ ಇಲ್ಲ. ಅವಳು ಹುಟ್ಟಲೇ ಇಲ್ಲ. ಲಲಿತಾ ಸಹಸ್ರನಾಮದಲ್ಲೂ ಈ ವಿಚಾರ ಬಂದಿದೆ. ಸಲ ಹಿಮವಂತ ನಾರದರವನು ಮನೆಗೆ ಬಂದಾಗ ಲೋಕದ ದೃಷ್ಟಿಯಲ್ಲಿ ಇವಳ ಕುಂಡಲಿಯನ್ನು ನಾರದರ ಕೈಗೆ ಕೊಟ್ಟನಂತೆ. ನಾರದರು ದೇವರ್ಷಿಗಳಾದಂಗೆ ಜ್ಯೋತಿಷ್ಯ ಗೊತ್ತಾಗ್ತಿತ್ತು ಅವರಿಗೆ. ಆಗ ನಾರದ ಹೇಳ್ತಾರೆ, ಇವಳಿಗೆ ಗಂಡ ಆಗೋನು ಹುಟ್ಟಲಿಲ್ಲ. ಇವಳು ಯಾವಾಗಲೂ ಸಹ ಮೇಲಿನ ಕೈಯವಳು. ಎಲ್ಲ ಗ್ರಹಚಾರವೇ. ಆಮೇಲೆ ನೀ ಮದುವೆ ಮಾಡ್ಯಾರು ಮಾಡೋ, ಬಿಟ್ಟಾರು ಬಿಡು, ಇವಳು ಮೊದಲೇ ತಾಯಿ ಆದವಳು. ಬೇರೆ ಅಪ್ಪಂದಿರಾದರೆ ಈ ಮಾತನ್ನು ಕೇಳಿ ವಿಷ ತಗೋಬಿಡ್ತಿದ್ರು. ಇವಳು ಯಾವಾಗಲೂ ಕೈ ಎತ್ಕೊಂಡೇ ಇರೋವಳು ಅಂದರೆ ಹೀಗಲ್ಲ. ಮತ್ತು ಮದುವೆ ಮಾಡ್ಯಾರು ಮಾಡೋ, ಬಿಟ್ಟಾರು ಬಿಡು, ಮೊದಲೇ ತಾಯಿ ಆದವಳು ಅಂದ್ರೆ ಏನ್ರಿ ಅರ್ಥ? ಡ್ಯಾಮೇಜ್ ಸ್ಟೇಟ್ಮೆಂಟ್ ಅಲ್ವಾ? ಹಿಮವಂತ ಕೇಳ್ತಾನೆ, ಏನು ಹೀಗೆ ಹೇಳ್ತಾ ಇದ್ದೀರಾ ಹೀಗೆ ಅಂತ. ಆಗ ಅದರ ಒಳ ಅರ್ಥವನ್ನು ಬಿಡಿಸಿ ಹೇಳ್ತಾರೆ ನಾರದರು. ಇವಳಿಗೆ ಗಂಡನಾಗವನು ಹುಟ್ಟಲಿಲ್ಲ ಅಂದರೆ ಹುಟ್ಟಿಲ್ಲದವನು ಇವಳಿಗೆ ಗಂಡನಾಗ್ತಾನೆ. ಯಾರಪ್ಪ? ಪರಶಿವ, ಬ್ರಹ್ಮಸ್ವರೂಪ ಅಲ್ವಾ? ಬ್ರಹ್ಮವಸ್ತು ಯಾವಾಗ ಹುಟ್ಟಿತು ಗೊತ್ತಿಲ್ಲ. ಹೀಗೆ ಶಿವ ಯಾವಾಗ ಹುಟ್ಟಿದ ಗೊತ್ತಿಲ್ಲ. ಕಾಳಿದಾಸನು ಹೇಳ್ತಾನೆ, ಒಬ್ಬರು ವಿರೂಪಾಕ್ಷಂ ಅಲಕ್ಷ ಜನ್ಮತ. ಅವನು ಎಲ್ಲಿ ಹುಟ್ಟಿದ, ಏನು ಯಾವಾಗ ಗೊತ್ತಿಲ್ಲ. ಹಾಗಾಗಿ ಹುಟ್ಟದೇ ಇರುವವನು ಇವಳಿಗೆ ಗಂಡ. ಇನ್ನು ಕೈ ಮೇಲೆ ಎತ್ಕೊಂಡಿರ್ತಾಳೆ ಹೀಗಲ್ಲ, ಕೊಡುಗೈ ದಾನಿ ಅಂದರೆ ಯಾವತ್ತೂ ಅವಳ ಕೈ ಕೆಳಗೆ ಬರೋದಿಲ್ಲ,
ಮೇಲಿರ್ತದೆ. ಭಕ್ತರಿಗೆ ಅಭೀಷ್ಟ ದಾತ್ರಿ, ಕೊಡುವವನ ಕೈ ಅವಳ ಮೇಲಲ್ವಾ ಅಂತ. ಮತ್ತು ಮದುವೆ ಮಾಡಿದರೂ ಮಾಡದೇ ಇದ್ದರೂ ತಾಯಿ ಆದವಳು. ಏನು ಅರ್ಥ? ನಿನ್ನ ಮಗಳು ನಿನ್ನ ದೃಷ್ಟಿಯಲ್ಲಿ ಮಗಳು, ಆದರೆ ವಸ್ತುತಃ ಅವಳು ಜಗನ್ಮಾತೆ. ಹೀಗೆ ನಾರದರು ಹೇಳಿದರೆ, ಕಾಳಿದಾಸ ಕುಮಾರ ಸಂಭವದಲ್ಲಿ ಹೇಳ್ತಾನೆ, ನಿನ್ನ ಮಗಳು ಮದುವೆಯಾದ ತಕ್ಷಣವೇ ತಾಯಿ ಆಗಿಬಿಡ್ತಾಳೆ ಅಂತ. ಅಲ್ಲೂ ಮತ್ತು ಡ್ಯಾಮೇಜ್ ಸ್ಟೇಟ್ಮೆಂಟೇ ಮೇಲ್ನೋಟಕ್ಕೆ. ಯಾಕಪ್ಪ ಅಂದರೆ ಕೊನೆಗೆ ಆತ ಹೇಳ್ತಾನೆ ಶ್ಲೋಕದಲ್ಲಿ, ಈಶೋ ಹಿ ಜಗತಃ ಪಿತಾ. ಈಶ್ವರ ಅವನು ಜಗತ್ತಿನ ತಂದೆ. ತಂದೆಯ ಕೈ ಹಿಡಿದು ಅವಳು ಏನಾಗಬೇಕ್ರಿ? ಆಯ್ತಲ್ಲ ಮತ್ತೆ. ಆದ್ದರಿಂದ ಮದುವೆಯಾದ ಆ ತಕ್ಷಣವೇ ಅವಳು ತಾಯಿ, ಅಪಾರ್ಥಕ್ಕೆ ಎಡೆಯಿಲ್ಲ. ಹೀಗೆ ಅವಳು ನಚಾಸ್ಯ ಕಶ್ಚಿಜ್ಜನಿತ, ಅವಳಿಗೆ ಒಬ್ಬ ಜನ್ಮ ಕೊಡೋನಿಲ್ಲ. ಮತ್ತು ಹಿಮವಂತ ಮತ್ತು ದಕ್ಷ ಪ್ರಜಾಪತಿ ಎಲ್ಲ ಇದ್ರಲ್ರಿ ಅಂತಂದರೆ ಅದಕ್ಕೆಲ್ಲ ಉತ್ತರ ತುಂಬ ಸಲ ಹೇಳಿದ್ದೇನೆ. ಲಲಿತಾ ಅಷ್ಟೋತ್ತರ ಶತನಾಮದಲ್ಲೇ ಬರುತ್ತೆ, ದಕ್ಷ ಪ್ರಜಾಪತಿ ಸುತ ವೇಷಾಢ್ಯಾಯೈ ನಮೋ ನಮಃ. ವೇಷ ಅಂದರೆ ಏನ್ರಿ? ವೇಷ ಹಾಕ್ಕೊಳ್ಳೋದಪ್ಪ. ಹಾಗಾಗಿ ನೀನು ಅಪ್ಪ, ನಾನು ಮಗಳು. ಈ ಪ್ರಪಂಚ ಲೀಲೆಯಲ್ಲಿ ನಮ್ಮದೊಂದು ಡ್ರಾಮಾ. ಹೀಗೆ ನಚಾಧಿಪ, ಇವಳಿಗಿಂತ ಮಿಗಿಲಾದವನು ಇನ್ನೊಬ್ಬ ಇಲ್ಲ, ಇತ್ಯಾದಿ ಶ್ರುತೇ. ಹೀಗೆ ಈ ರೀತಿಯಾದಂಥ ಎಲ್ಲ ಶ್ರುತಿಗಳು ಆಕೆಯ ಆ ನಿಸ್ಸಂಗತ್ವವನ್ನು ಪ್ರತಿಪಾದನೆ ಮಾಡ್ತವೆ. ಅಷ್ಟಾದಮೇಲೆ ಮುಂದಿನದು ಸಗುಣ. ಇದು ನಿರ್ಗುಣದ ನೆಲೆಯಲ್ಲಿ ವರ್ಣನೆ ಮಾಡಿದ್ದು, ಈಗ ಗುಣದ ನೆಲೆಯಲ್ಲಿ ವರ್ಣನೆ ಮಾಡ್ತಾರೆ. ಸಗುಣ ಸಮಾಹ ಏಕಪ್ರಕಾರಾ ಗುಣಾ ಸತ್ಯಕಾಮತ್ವಾದಯ ಯಸ್ಯಾಹ ಸಾ ತಥಾ. ಸಗುಣ ಅಂದರೆ ಒಂದೇ ರೀತಿಯಾದಂಥ ಗುಣಗಳು, ಅಂದರೆ ಅವಳಲ್ಲಿರುವ ಗುಣಗಳಲ್ಲಿ ಏರಿಳಿತಗಳಿಲ್ಲ. ನಮಗೆ ಗುಣಗಳಿವೆ. ನಮಗೆ ಯಾರಾದರೂ ಒಳ್ಳೆಯದನ್ನು ಮಾಡಿದರೆ ಇದ್ದಕ್ಕಿದ್ದ ಹಾಗೆ ನಮ್ಮಲ್ಲಿ ಸತ್ವಗುಣ ಉಚ್ಛ್ರಾಯ ಸ್ಥಿತಿ ಬರ್ತದೆ. ಏನು ಸಂತೋಷ ವ್ಯಕ್ತಪಡಿಸ್ತೀವಿ ನಾವು. ಸ್ವಲ್ಪ ನಮ್ಮ ಬಗ್ಗೆ ಯಾರಾದರೂ ಏನಾದ್ರು ಬೇರೆ ಹೇಳಿಬಿಟ್ರೆ ಇದ್ದಕ್ಕಿದ್ದ ಹಾಗೆ ಆ ಸತ್ವಗುಣವನ್ನು ಮೆಟ್ಟಿ ನಿಂತು ರಜೋಗುಣ ಮೇಲೆದ್ದು ಬಿಡ್ತದೆ. ಏನಂದರೆ ಹೀಗೆ ಅಲ್ವಾ? ಆಮೇಲೆ ಸ್ವಲ್ಪ ಜಾಸ್ತಿ ಆಯಿತು ತಿಂದಿದ್ದು, ತಮೋಗುಣ. ಅಷ್ಟೇ. ನಮ್ಮ ಗುಣಗಳು ಏಕಪ್ರಕಾರವಾಗಿ ಇರೋದಿಲ್ಲ. ಒಂದು ದಿನದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗ್ತಾ ಇರ್ತವೆ. ಇಂಥ ಗುಣಗಳು ನಮ್ಮ ಬದುಕನ್ನು ನಿಯಂತ್ರಿಸ್ತಾ ಇರ್ತವೆ. ಕೆಲವು ಸಲ ಒಳ್ಳೆಯವರು, ಕೆಲವು ಸಲ ಕೆಟ್ಟವರು, ಕೆಲವು ಸಲ ಸುಮಾರು ಹಾಗೆ ಅಲ್ವಾ? ಒಂಥರ ಈ ಗೂಸುಂಬೆ ತರಹ ನಾವು ತುಂಬ ಬಣ್ಣ ಬದಲಾಯಿಸ್ತೇವೆ. ಬಣ್ಣ ಅಂದರೆ ಅರ್ಥವೇ ಗುಣ ಅಂತ ಅರ್ಥ. ಅಲ್ಲಿ ಅವು ನಮ್ಮನ್ನು ಈ ರೀತಿಯಾಗಿ ಆಟ ಆಡುವಂತೆ ಮಾಡ್ತವೆ. ಆದರೆ ಜಗನ್ಮಾತೆದು ಹಾಗಲ್ಲ. ಸತ್ಯಕಾಮತ್ವಾದಯ, ಅವಳಲ್ಲಿರುವಂಥ ಗುಣ ಎಂಥದ್ದು? ಸತ್ಯಕಾಮತ್ವ. ಅವಳು ಕಾಮನೆ ಎನ್ನುವುದು ಸತ್ಯ, ನಮ್ಮ ಕಾಮನೆ ಎನ್ನುವುದು ಎಷ್ಟೋ ಸಲ ಮಿಥ್ಯ. ನಾನು ಯಾವಾಗಲೂ ಹೇಳ್ತೇನೆ, ಬೆಳಗಿಂದ ಸಂಜೆ ರಾತ್ರಿ ಮಲಗುವವರೆಗೆ ನಮ್ಮ ಮನಸ್ಸಲ್ಲಿ ಎಷ್ಟೆಲ್ಲ ಯೋಚನೆಗಳು ಬರ್ತವೆ, ಒಂದು ಯೋಚನೆಯೂ ಕೈಗೂಡೋದಿಲ್ಲ. ಮಾರನೇ ಸಹ ಬೆಳಗಾತ ಇದ್ದು ವಿಚಾರ ಮಾಡೋದು, ನಿನ್ನೆ ಬೆಳಗಿನ ಸಂಜೆವರೆಗೆ ನಾನು ಎಷ್ಟೆಲ್ಲ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡೆ, ಒಂದು ಕೆಲಸವೂ ಆಗಲಿಲ್ಲ ಅಲ್ವಾ? ಅದು ಜಗನ್ಮಾತೆ ಅವಳ ಸಂಕಲ್ಪ ಅಂದರೆ ಸಂಕಲ್ಪ ಮುಗಿದೋಯ್ತು. ಅವಳ ಗುಣ ಯಾರಲ್ಲಿ ಹೆಚ್ಚಿಗೆ ಇರ್ತದೆಯೋ ಅಂಥವರಿಗೂ ಸಹ ಅಂಥ ಶಕ್ತಿ ಇರ್ತದೆ. ಕೆಲವು ಸಲ ಅವ್ರು ಅಂದ್ಕೊಂಡಿದ್ದು ಆಗಿಬಿಡ್ತದೆಪ್ಪ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮ್ಗೆ ಅರ್ಥ ಆಗಲಿ ಅಂತ. ಕೆಲವು ಜನ 4000 ಕಿಲೋಮೀಟ್ರ್ ನಡೀತಾರೆ, ಏನೂ ಆಗೋದಿಲ್ಲ. ಸುಮ್ಮನೆ ಒಂದು 100 ಹೆಜ್ಜೆ ಇಟ್ಟರೆ ಸಾಕು. ಕೆಲವು ಜನ ಪಕ್ಕದ ದ್ವೀಪಗಳೆಲ್ಲ ತಲ್ಲಣ ಆಗಿಬಿಡ್ತವೆ. ಅದು ಯಾಕ್ರಿ? ಸಂಕಲ್ಪ.
ಸಾವಿರಾರು ಕಿಲೋಮೀಟರ್ ನಡೆಯೋರಿದ್ದು ಕೂಡಿಸ್ಬೇಕು ಅಂತ. ಗ್ರಹಚಾರ ಆಗೋದೇನು ಕೇಳಿದ್ರೆ ಹೋದಲ್ಲೆಲ್ಲ ಸೋಲೆ ಅಲ್ವಾ. ಇಲ್ಲಿ ಏನೂ ಇಲ್ಲಪ್ಪ ರೇ, ನಮಗಿಷ್ಟ ಬಂತು, ನಾನು ಹೆಜ್ಜೆ ಹಾಕಿದ್ನಪ್ಪ, ಒಂದು 100 ಹೆಜ್ಜೆ ಅಷ್ಟೇ. ಅದಕ್ಕೆ ಪಕ್ಕದಲ್ಲಿರುವ ದ್ವೀಪ ಏನಾಯಿತು, ತಲ್ಲಣಿಸಿ ಹೋಯ್ತು ಅಲ್ಲ, ಹೋಗ್ತಾ ಇದೆ ಮತ್ತೆ ಪುನಃ. ಅದು ಯಾಕೆ ಹಾಗಾಗತ್ತೆ? ಸಂಕಲ್ಪ ಶಕ್ತಿ ಅಲ್ವಾ. ನೀವು ಬೇರೆ ಬೇರೆ ನೆಲೆಯಲ್ಲಿ ನಿಂತು ಏನಾದರೂ ಹೇಳ್ರಿ, ಇದು ಶುದ್ಧವೋ ಅದು ಆಗತ್ತೆ ಅಷ್ಟೇ. ದಟ್ ಇಸ್ ದ ಅಲ್ಟಿಮೇಟ್ ಆನ್ಸರ್. ಹೌದು ಹೇಳ್ತೀರಲ್ಲ, ಹೇಳ್ತೀರಾ? ಹೌದು ತಾನೆ. ಪ್ರಶ್ನೆ ಇಷ್ಟೇ, ಈ 100 ಹೆಜ್ಜೆಗಿರುವ ಒಂದು ಅಂಶವು 4000 ಹೆಜ್ಜೆಗಿಲ್ವಲ್ಲ, 4000 ಕಿಲೋಮೀಟರ್ ನಡೆಯೋ ಹೆಜ್ಜೆಗಿಲ್ವಲ್ಲ ಅಂತ ಅಲ್ವಾ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಸತ್ಯಕಾಮತ್ವ, ಆ ಸತ್ಯ ಅವಳು ಅಂದ್ಕೊಂಡಿದ್ದು ಆಗ್ತದೆ ಅಷ್ಟೇ, ಮುಗಿದಾಯ್ತು. ಈಗ ತಾನೇ ಹೇಳಿದ್ನಲ್ಲ, ಅಭ್ಯಾಸ ತಪ್ಪೋಗುತ್ತೆ ನುಡಿಸ್ಬಿಡಿ ಅಂತಂದರೆ ನುಡಿಸ್ಲೇಬೇಕಷ್ಟೇ. ಯಾಕೆಂದರೆ ಆ ಮಾತಿಗೆ ಅಷ್ಟು ತೂಕ ಉಂಟು ಹೀಗೆ ಅಂತ. ಯಸ್ಯಾಸ ತಥ. ಹಾಗಾಗಿ ಅವಳು ಯಾಕೆ ಅಂದರೆ ಗುಣೀ, ಎಲ್ಲ ಗುಣಗಳಿಂದ, ಸದ್ಗುಣಗಳಿಂದ ಕೂಡಿದವಳು. ಸರ್ವವಿದ್ಯ, ಎಲ್ಲ ವಿದ್ಯೆಗಳೂ ಸಹ ಅವಳಲ್ಲಿ ಕೇಂದ್ರೀಭವಿಸಿವೆ. ಜಗನ್ಮಾತೆ ಅಂದರೆ ಅವಳು ಸಕಲ ವಿದ್ಯಾ ಸ್ವರೂಪಿಣಿ ಹೀಗೆ ಅಂತ. ಮತ್ತು ಸತ್ಯಕಾಮ, ಸತ್ಯ ಸಂಕಲ್ಪ, ಅವಳ ಕಾಮನೆ ಸತ್ಯವಾದದ್ದು, ಅವಳ ಸಂಕಲ್ಪವೂ ಸತ್ಯವಾದದ್ದು. ಹಾಗಾಗಿ ಅವಳು ಬಯಸಿದ್ದು ಹೇಳಿದ್ದು ಎಲ್ಲವೂ ಸಹ ಆಗ್ತದೆ. ಹೀಗೆ ಶ್ರುತಿ ಸ್ವತಃ ಹೇಳುತ್ತೆ. ಇದಿಷ್ಟು ಒಂದರ್ಥ. ಹಾಗಾಗಿ ಅವಳು ಸಗುಣ, ಗುಣಗಳಿಂದ ಕೂಡಿದವಳು. ಇನ್ನೊಂದು, ತ್ರಿಮೂರ್ತಿ ಸ್ವರೂಪತೆಯ ಸತ್ವರಜಸ್ತಮೋಗುಣೈ ಸಹ ವರ್ತತೆ ಇತಿ ವಾ ತಥಾ. ತ್ರಿಮೂರ್ತಿಗಳಿದ್ದಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಇವರೆಲ್ಲರೂ ಸಹ ಈ ಗುಣಗಳ ಪ್ರತಿನಿಧಿ. ಸತ್ವಗುಣ ಭೂಯಿಷ್ಠನಾದವನು ವಿಷ್ಣು, ರಜೋಗುಣ ಭೂಯಿಷ್ಠನಾದವನು ಬ್ರಹ್ಮ, ತಮೋಗುಣದಿಂದ ಕೂಡಿದವನು ರುದ್ರ ಅಂತ. ಒಂದು ನೆನ್ಪಿಟ್ಕೊಳ್ಬೇಕು, ಇಲ್ಲಿ ಯಾವ ಗುಣಗಳು ಹೆಚ್ಚಲ್ಲ, ಯಾವ ಗುಣಗಳು ಸಹ ಕಡಿಮೆ ಅಲ್ಲ. ಯಾಕೆಂದರೆ ಇದು ಜಗನ್ಮಾತೆಯ ಸಂಕಲ್ಪವನ್ನು ಈಡೇರಿಸುವುದಕ್ಕೆ ಈ ಗುಣಗಳ ರೂಪದಲ್ಲಿ ಇವರಿದ್ದಾರೆ. ಜಗತ್ತನ್ನು ಪಾಲನೆ ಮಾಡುವಂತಹ ಕೆಲಸವನ್ನು ಹೊತ್ತಿದ್ದಾನೆ ಸತ್ವಗುಣ ಸಂಪನ್ನನಾದ ವಿಷ್ಣು. ಅದು ಸತ್ವಗುಣದಿಂದ ಬಂದಿದ್ದು. ವಿಷ್ಣುವಿನಲ್ಲಿ ಆ ಗುಣ ಇದ್ದಿದ್ರೆ ಅವನು ಆ ಕೆಲಸ ಮಾಡ್ತಾನೆ. ಅಕಸ್ಮಾತ್ ಆ ಗುಣ ರುದ್ರನಲ್ಲಿದ್ದರೆ ಅವನು ಆ ಕೆಲಸ ಮಾಡ್ತಾನೆ, ಬ್ರಹ್ಮನಲ್ಲಿದ್ದರೆ ಅವನು ಆ ಕೆಲಸ ಮಾಡ್ತಾನೆ. ಹಾಗೆಯೇ ರಜೋಗುಣದಿಂದ ಏನಾಗುತ್ತೆ ಕೇಳಿದರೆ ಕ್ರಿಯೆ. ರಜೋಗುಣಕ್ಕೆ ಹೊರಮುಖವೇ ಕ್ರಿಯೆ. ಮಾಡು 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 ಮಾಡು. ನಮ್ಮಲ್ಲಿ ನೋಡಿ, ಕೆಲವು ಜನ ಅವ್ರಿಗೆ ಎಷ್ಟು ಕೆಲಸ ಮಾಡಿದ್ರು ಸಹ ತೃಪ್ತಿ ಇರೋದಿಲ್ಲ. ಏನು ಕೆಲಸ ಮಾಡ್ತಾರೆ, ನಮ್ಮವ್ರು ಹೇಳ್ತಾರೆ ಅವರು ಮಹಾಕರ್ಮಯೋಗಿ ಅಂತ. ಹೀಗೆ ಆ ಕ್ರಿಯೆಯ ಹಿಂದಕ್ಕೆ ಹೋಗಿ ನಿಂತರೆ ಸೃಷ್ಟಿ ಕ್ರಿಯೆ ಹೌದಾ ಅಲ್ವಾ? ಅಲ್ಲಿರೋನು ಯಾರು? ಬ್ರಹ್ಮ. ಹಾಗಾಗಿ ಮತ್ತು ತಮೋಗುಣ. ತಮೋಗುಣ ಅಂದರೆ ಏನು? ನಿಮ್ಮ ದೃಷ್ಟಿಯಲ್ಲಿ ಅವನು ತಮೋಗುಣ. ಆದರೆ ಆ ತಮೋಗುಣ ಮಾಡುವ ಕೆಲಸ ಅಂದರೆ ಸ್ವಚ್ಛತೆ. ನಮ್ಮ ದೇಶದಲ್ಲಿ ಈ ಸ್ವಚ್ಛತೆ ಬಗ್ಗೆ ಕಲ್ಪನೆಯೇ ಇರಲಿಲ್ಲ. ಆದರೆ ಈ ಗುಣಗಳನ್ನು ಇಟ್ಕೊಂಡೇ ಸ್ವಚ್ಛತಾ ಅಭಿಯಾನ ಶುರುವಾಯಿತು. ಆವಾಗ ಜ್ಞಾನೋದಯ ಆಯ್ತು ನಮಗೆ ಅಲ್ವಾ? ಹಾಗಾಗಿ ಆ ಸ್ವಚ್ಛತೆ ಯಾಕೆ ಹೇಳ್ತೇನೆ ಕೇಳಿದರೆ, ಹೌದಪ್ಪ, ಇವನು ಸೃಷ್ಟಿ ಮಾಡ್ತಾನೆ ಒಳ್ದ, ಅವನು ಪಾಲನೆ ಮಾಡ್ತಾನೆ ಒಳ್ದ, ಎಲ್ಲರಿಗೂ ಸಹ ಹಲ್ಲು ಬಿದ್ದೋಗಿದೆ, ಕಣ್ಣು ಕಾಣಿಸೋದಿಲ್ಲ, ಕೈ ಕೆಲಸ ಮಾಡೋದಿಲ್ಲ, ನಡೆದಾಡೋಕ್ಕಾಗೋದಿಲ್ಲ, ಎಲ್ಲ ಇಡೀ ಪ್ರಪಂಚ ವೃದ್ಧಾಶ್ರಮ ಆದ್ರೆ ಮತ್ತು ಸ್ವಚ್ಛ ಮಾಡೋರು ಯಾರ್ರೀ? ಒಬ್ಬ ಬೇಕಾ ಬೇಡವಾ? ನೋಡಿ, ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಆ ಕಾರ್ಯಕ್ರಮಕ್ಕೆ ಪ್ರಾರಂಭ ಅದು ಸೃಷ್ಟಿ, ಹೌದು ತಾನೆ? ಆ ಕಾರ್ಯಕ್ರಮ ನಡೀತದೆಯಲ್ಲ, ಎಲ್ಲ ಸಜ್ಜಾದ ಮೇಲೆ ಅದೇನದು ಸತ್ವಗುಣ ಭೂಯಿಷ್ಠವಾದಂಥ ವಿಷ್ಣುವಿನ ಕೆಲಸ. ಎಲ್ಲ ಮುಗೀತು, ಪೆಂಡ ತೆಕ್ಕೊಂಡು ಹೋಗ್ಬೇಕ್ರಿ. ಅಲ್ಲೆಲ್ಲ ಕುಡಿದು ಬಿಟ್ಟು ಬಾಟ್ಲಿ ಹಾಕಿದ್ದಾರೆ, ಐಸ್ ಕ್ರೀಮ್ ತಿಂದಿದ್ದು ಎಸ್ದಿದ್ದಾರೆ, ಹೌದು ತಾನೆ? ಇನ್ನೇನೇನು ಸಾಧ್ಯವೇ ಎಲ್ಲ ಹೊಲಸು ಮಾಡಿದ್ದಾರೆ. ಅದು ಸ್ವಚ್ಛತೆ ಮಾಡಬೇಕೋ ಬೇಡವಾ?
ಯಾರು ಆ ಕೆಲಸ ಮಾಡೋರು? ಇವನು ಸ್ವಚ್ಛ ಮಾಡಿದರೆ ಮತ್ತೆ ಪುನಃ ನೆಕ್ಸ್ಟ್ ಫಂಕ್ಷನ್ನಿಗೆ ಜಾಗ ಇಲ್ಲ, ಅಲ್ಲಿ ಯಾರೂ ಕೊಡೋದಿಲ್ಲ. ಅದಕ್ಕೋಸ್ಕರ ನೋಡಿ, ಎಲ್ಲ ಕಡೆಗೂ ಸಹ ಒಂದು ವ್ಯವಸ್ಥೆ ಮಾಡ್ತಾರೆ. ಸ್ವಚ್ಛತೆ ಚಾರ್ಜ್ ಇಷ್ಟಾಗತ್ತೆ, ಹೌದು ತಾನೆ? ಹಾಗಾಗಿ ಅದು ನಮ್ಮ ಕಾರ್ಯದ ಒಂದು ಭಾಗ. ಅಷ್ಟು ಹಿನ್ನೆಲೆಯಲ್ಲಿ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳ ಪ್ರತಿನಿಧಿಯಾಗಿ ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ ಇದ್ದಾರೆ. ಅವರು ಈಕೆ ಜೊತೆಗೆ ಇರ್ತಾರೆ. ಆದ್ದರಿಂದ ಸಗುಣ ಜಗನ್ಮಾತೆ ಆ ಗುಣಗಳಿಂದ ಕೂಡಿದವಳು ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಸಗುಣಳು ಅಂತ. ಇದು 2ನೆಯ ಅರ್ಥ. ಇನ್ನು ಮತ್ತೆ ಈ ಸಕಾರದಿಂದ ಪ್ರಾರಂಭವಾಗುವಂತಹ ಕೊನೆಯ ನಾಮ ಇದು 240ನೆಯ ನಾಮ ಸಕಲ ಇಷ್ಟದ, ಸಕಲೇಷ್ಟದ ಅಂತ ನಾಮ. ಏನು ಹಾಗಂದರೆ ಸಕಲ ಇಷ್ಟದ, ಹಿಂದೆ ಸಕಲ ಅಂತ ಬಂದಿತ್ತು, ಅದಕ್ಕೆ ಬೇರೆ ಬೇರೆ ಅರ್ಥನ ಹೇಳಿದ್ದೇನೆ. ಸಕಲ ಅನ್ನೋದಕ್ಕೆ ಎಲ್ಲ ಅಂತ. ನಿನ್ನೇನೋ ಒಬ್ಬರು ಕೇಳಿದರು, ಸಕಲ ಅಂತ ಹೇಳಿದ್ರೆ ಆ ಎಲ್ಲ ಯಾವುದು ಅಂತ. ಎಲ್ಲ ಯಾವುದು ಅಂತಂದರೆ ಎಲ್ಲವುದು ಎಲ್ಲ ಅಷ್ಟೇ ಅಲ್ವಾ? ಎಲ್ಲ ಅನ್ನೋದಕ್ಕೆ ಇಂತಿಂದ ಅದು ಸೇರಿ ನೀವು ಒಂದು ಎಲ್ಲ ಅಂತಂದರೆ ಮತ್ತೊಂದು ಬಿಟ್ಟೋಗ್ಬಿಡುತ್ತೆ ಅಲ್ಲಿ. ಹಾಗಿರೋ ಅದು ಎಲ್ಲ ಅಲ್ವಾ? ಅದು ಎಲ್ಲನೇ. ಹಾಗಿದ್ರೆ ಅದು ಇರಲಿಲ್ವಾ? ಅದು ಇತ್ತು. ಆಗ ಅದು ಎಲ್ಲನೇ. ಎಲ್ಲ ಅಂದರೆ ಏನು? ಎಲ್ಲವೂ ಅಷ್ಟೇ ಮುಗಿದೋಯ್ತು. ಎಷ್ಟು ಸಲ ಹೇಳಿದ್ರು ಅಷ್ಟೇ. ಹೀಗೆ ಜಗನ್ಮಾತೆ ಸಕಲ ಇಷ್ಟದ, ಅದಕ್ಕೆ 2 ಅರ್ಥ. ಎಲ್ಲ ಥರದ ಇಷ್ಟಾರ್ಥವನ್ನು ಈಡೇರಿಸುವವಳು. ಇದನ್ನು ಕೇಳಿದ್ರೆ ನಿಮ್ಮೊಂದು ಸಂಶಯ ಬರ್ತದೆ. ಆ ಸಂಶಯ ಹಾಗೆ ಇಲ್ಲ, ಆಮೇಲೆ ನೋಡೋಣ ಮತ್ತೆ ಪುನಃ. ಮತ್ತು ಎಲ್ಲರಿಗೂ ಇಷ್ಟಾರ್ಥವನ್ನು ಈಡೇರಿಸುವವಳು, ಸಕಲರ ಇಷ್ಟಾರ್ಥವನ್ನು ಈಡೇರಿಸುವವಳು, ಸಕಲ ತರಹದ ಇಷ್ಟಾರ್ಥಗಳನ್ನು ಈಡೇರಿಸುವವಳು. ಆದ್ದರಿಂದ ಸಕಲೇಷ್ಟದ ಅಂತ. ಈ ನಾಮಕ್ಕೆ ಪ್ರಧಾನವಾಗಿ 2 ಅರ್ಥ ಉಂಟು. ಮೊದಲನೇ ಅರ್ಥವೇ ತುಂಬ ಸುದೀರ್ಘವಾಗುಂಟು, 2ನೇ ಅರ್ಥವೂ ಸುದೀರ್ಘವಾಗುಂಟು, ಕೊನೆಯದಾಗ ಒಂದು 3ನೇ ಅರ್ಥವೂ ಸಹ ಉಂಟು. ಒಟ್ಟು 3 ಅರ್ಥ ಇದಕ್ಕೆ. ನೋಡೋಣ. ಇಚ್ಛಾ ವಿಷಯಭೂತಾನಿ ಇಷ್ಟಾನಿ ಕಾಮ್ಯಾನಿ ಇತ್ಯರ್ಥ. ಇಷ್ಟ ಅಂದರೆ ಏನು ರೀ? ನನಗಿದು ಇಷ್ಟ ಆಯಿತು ಅಂದರೆ ಇದ್ರ ಬಗ್ಗೆ ನನಗೆ ಇಚ್ಛೆ ಇದೆ ಅಂತ. ಇಚ್ಛೆ ಅಂದರೆ ಏನು? ಕಾಮನೆ, ಬಯಸುವಿಕೆ ಅಲ್ವಾ? ಹಾಗಾಗಿ ಪ್ರತಿಯೊಂದು ಇಚ್ಛೆಯೂ ಸಹ ಕಾಮನೆಯ ಪರ್ಯಾಯ ಪದ. ಕಾಮನೆ ಅಂದರೂ ಒಂದೇ, ಇಚ್ಛೆ ಅಂದರೂ ಒಂದೇ. ಹೀಗೆ ನಾವು ಬಯಸಿದಂಥ ಕಾಮನೆಯನ್ನು ಅವಳು ಸಕಲಾನಿ ತಾನಿ ಇತಿ ಅಭೇದ ಸಮಾಸ, ಅವುಗಳನ್ನೆಲ್ಲವನ್ನೂ ಸಹ ಅವಳು ಕೊಡ್ತಾಳೆ. ಯಾರಿಗೆ? ಭಕ್ತರಿಗೆ. ಎಲ್ಲವನ್ನೂ ಕೊಡ್ತಾಳೆ. ಅಲ್ಲ, ನಾವೆಲ್ಲ ಎಷ್ಟು ಸಲ ಕೇಳಿದ್ದೇವೆ, ಕೊಡಲೇ ಇಲ್ವಲ್ಲ ಇನ್ನು ಅಂತ ಬಹಳಷ್ಟು ಜನ ಆಕ್ಷೇಪ ಮಾಡುವವರು ಇದ್ದಾರೆ. ಅದು ಕೇಳುವವರಲ್ಲಿರುವ ತೊಂದರೆ, ಅದನ್ನು ನಾವು ಮರಿಬಾರ್ದು. ಯಾಕೆಂದರೆ ನಾವು ಏನೇನೋ ಮಾಡ್ಕೊಂಡು ಏನೇನೋ ಕೇಳ್ತೇವೆ. ಆಗ ಏನಾಗುತ್ತೆ ಕೇಳಿದರೆ, ಸರಿಯಾದ ಕಾಯಿಲೆಗೆ ಸರಿಯಾದ ಮದ್ದು ಬಿದ್ದರೆ ರೋಗ ಏನಾಗ್ತದೆ? ವಾಸಿ ಆಗ್ತದೆ. ರೋಗ ಪರೀಕ್ಷೆಯನ್ನೇ ಸರಿಯಾಗಿ ಮಾಡಲಿಕ್ಕೆ ಬರದೇ ಇರೋ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಕೊಟ್ಟುವ ಮದ್ದನ್ನು ನೀವು ಎಷ್ಟು ದಿವಸ ತಿಂದರೂ ಸಹ ವಾಸಿ ಆಗೋದಿಲ್ಲ. ಹಾಗಾಗಿ ಆರೋಗ್ಯ ಈಡೇರುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಎಲ್ಲವನ್ನೂ ಕೊಡ್ತಾಳೆ. ಅಲ್ಲ, ಒಂದನ್ನು ಕೊಡಲಿಲ್ವಲ್ಲ ಎಲ್ಲವನ್ನೂ ಕೊಡ್ತಾಳೆ ಅಂತ ಪದೇ ಪದೇ ಹೇಳ್ತಿದ್ದೀರಲ್ರಿ ಅಂದರೆ, ಎಲ್ಲವನ್ನೂ ಕೊಡ್ತಾಳೆ. ಆದರೆ ಅವಳು ತನ್ನ ಭಕ್ತರಿಗೆ ಒಂದನ್ನು ಮಾತ್ರ ಕೊಡುವುದಿಲ್ಲ. ಅಂದರೆ ಬಹಳಷ್ಟು ಕೊಡುವವಳು ಒಂದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತ. ಒಂದನ್ನು ಮಾತ್ರ ಯಾವುದೋ ಒಂದನ್ನು ಕೊಡುವುದಿಲ್ಲ ಅಂತ ಅರ್ಥ ಅಲ್ಲ. ಒಂದನ್ನು ಮಾತ್ರ ಕೊಡುವುದಿಲ್ಲ. ಹೇಗೆ ಅಂದರೆ, ಲೋಕದಲ್ಲಿ ನಮ್ಮ ಆತ್ಮೀಯ ಗೆಳೆಯರ ಹತ್ರ ಅಥವಾ ಪರಿಚಿತರ ನಾವೇನೋ ಕೇಳಿದಾಗ ಆ ಕೇಳಿದ ಒಂದನ್ನು ಅವ್ರು ಕೊಡ್ತಾರೆ. ಯಾಕೆ ಕೇಳಿದರೆ, ಅವರಿಗಿರೋದು ಲಿಮಿಟೆಡ್ ಆದಂತಹ ಶಕ್ತಿ. ಅದು ಜಗನ್ಮಾತೆಯಲ್ಲಿ ಇರುವಂಥದ್ದು ಅದು ಅನ್ಲಿಮಿಟೆಡ್ ಆದಂಥದ್ದು. ಆದ್ದರಿಂದ ನೀವು ಎಷ್ಟು ಕೇಳಿದರೂ ಕೊಡ್ತಾಳೆ. ಕೆಲವು ಸಲ ನೀವು ಒಂದನ್ನು ಕೇಳಿದ್ರೂ ಸಹ ಅದಕ್ಕಿಂತ ಹೆಚ್ಚನ್ನು ಕೊಡ್ತಾಳೆ. ಆಚಾರ್ಯ ಶಂಕರ ಭಗವತ್ಪಾದರು
ಸೌಂದರ್ಯ ಲಹರಿಯಲ್ಲಿ ಈ ಮಾತನ್ನು ಹೇಳ್ತಾರೆ, ಪದೇ 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 ಹೇಳ್ತಾರೆ. ವಾಂಛಾ ಸಮಧಿಕಂ. ವಾಂಛಾ ಅಂದರೆ ಬಯಕೆ. ಭಕ್ತನಾದವನು ಏನು ಬಯಸ್ತಾನೋ ಅದಕ್ಕಿಂತ ಹೆಚ್ಚು ಕೊಡ್ತಾಳೆ. ಅದನ್ನು ಅನುಭವಿಸಿದವರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಬಹಳಷ್ಟು ಜನರಿಗೆ ಅದು ಅನುಭವಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರಲ್ಲಿರುವಂತಹ ದೋಷಗಳಿಂದಾಗಿ. ಇದನ್ನು ನಾನು ಮತ್ತೆ ಮತ್ತೆ ಹೇಳ್ತೇನೆ. ನಮ್ಮ ಸಂಕಲ್ಪ, ನಮ್ಮ ಅನಿಸಿಕೆ, ನಮ್ಮ ಕಾಮನೆ ಶುದ್ಧವಾಗಿದ್ದ ಪಕ್ಷದಲ್ಲಿ ಅದು ಸ್ವಲ್ಪ ವಿಳಂಬ ಆದೀತು. ಏಕೆಂದರೆ ಅದಕ್ಕಿರುವ ಅಡ್ಡಿ ಏನು ಅಂತ ಪರಿಹಾರ ಮಾಡಿಕೊಡ್ಬೇಕಲ್ಲ, ಹೌದು ತಾನೆ? ಹಾಗಾಗಿ ಅವಳು ಅದನ್ನು ಕೊಟ್ಟೇ ಕೊಡ್ತಾಳೆ. ಜೀವಾದಿವತ್ ಕಸ್ಮಿಂಶ್ಚಿದ್ ವಿಷಯೇ ಅಸಾಮರ್ಥ್ಯ ಶಂಕಾ ಸ್ಯಾತ್. ಅವಳು ಒಂದನ್ನು ಮಾತ್ರ ಕೊಟ್ಟರೆ, ಒಬ್ಬ ಜೀವ ಅಂದರೆ ಮನುಷ್ಯ ತನ್ನ ಗೆಳೆಯರಿಗೆ ಕೇಳಿದಷ್ಟನ್ನೇ ಕೊಟ್ಟಾಗ ಅವನಿಗಷ್ಟೇ ಸಾಮರ್ಥ್ಯ ಅಂತ ಪ್ರೂವ್ ಆಗಿಬಿಡುತ್ತೆ ಅಲ್ವಾ? ಹಾಗೆ ಜಗನ್ಮಾತೆ ಕೇಳಿದಷ್ಟನ್ನೇ ಕೊಟ್ಟರೆ ವಾಹ್, ಇವಳಿಗೂ ಮನುಷ್ಯರಿಗೂ ಏನೂ ವ್ಯತ್ಯಾಸ ಇಲ್ಲ ಎನ್ನುವ ಭಾವನೆ ಬರುತ್ತಾ ಇಲ್ವೋ? ಬರುತ್ತೆ. ಅದಕ್ಕೋಸ್ಕರ ಮಾನುಷ ಶಕ್ತಿಯನ್ನು ಮೀರಿದವಳು, ಅವರಿಗಿಂತ ಹೆಚ್ಚು ತಾನು ಕೊಡುವವಳು ಅಂತ ತೋರಿಸೋದಕ್ಕಾಗಿ ಅಲ್ಲ, ಸಹಜವಾಗಿ ಅದು ಅವಳ ಗುಣ. ಅವಳು ಕೈಯೆತ್ತೇ ಕೊಡಬೇಕು ಅಂತಿಲ್ಲ. ಅವಳು ಯಾವಾಗಲೂ ಈ ದೈವಾಂಶ ಸಂಭೂತರು, ದೈವಾಂಶ ಸಂಭೂತರಿಗೆ ಆ ಶಕ್ತಿ ಇರುತ್ತೆ. ಇನ್ನು ಸ್ವತಃ ದೈವಕ್ಕೆ ಅಥವಾ ಪರತತ್ವಕ್ಕೆ ಆ ಶಕ್ತಿ ಇದ್ದೇ ಇರುತ್ತೆ. ಅವರು ಕೈಯಲ್ಲಿ ಮುಟ್ಟಬೇಕು ಅಂತಿಲ್ಲ, ಅವ್ರ ಪಾದಸ್ಪರ್ಶ ಆದರೂ ಸಾಕು. ಅವರು ಪಾದಸ್ಪರ್ಶ ಆದರೂ ಸಾಕು. ಅದಕ್ಕೋಸ್ಕರ ನಮ್ಮಲ್ಲಿ ಹೇಳೋದು, ಅವ್ರ ಕೈ ಮುಟ್ಲಿಕ್ಕೆ ಹೋಗಬೇಡ, ಮುಖ ನೋಡ್ಲಿಕ್ಕೆ ಹೋಗಬೇಡ, ಕಾಲನ್ನು ನೋಡು, ಕಾಲನ್ನು ಹಿಡಿ, ಅಷ್ಟೇ. ಜಗನ್ಮಾತೆ ವಿಷಯದಲ್ಲಂತೂ ಸಹ ಅದು 100ಕ್ಕೆ 1000 ಸತ್ಯ. ಮುಖ ನೋಡ್ಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅವಳು ಮುಖವನ್ನು ನೋಡುವ ಅರ್ಹತೆ, ಸಾಮರ್ಥ್ಯ, ಶಕ್ತಿ ನಮಗಿಲ್ಲ. ನೋಡಿದಾಗ ನಾವು ನೋಡಬೇಕು ಅಂತ ಏನು ಆಸೆ ಪಟ್ಟಿದ್ವೋ ಆ ಆಸೆ ಪೂರ್ತಿ ಉಡುಗಿ ಬಿದ್ದೋದೀತು, ಭಯ ಆದೀತು. ಹಾಗಿದ್ರೆ ಏನು ಮಾಡಬೇಕು? ನೀನು ಅವಳನ್ನು ನೋಡ್ಲಿಕ್ಕೆ ಹೋಗಬೇಡ, ಮುಖ ನೋಡ್ಲಿಕ್ಕೆ ಹೋಗಬೇಡ, ಅವಳು ನಿನ್ನನ್ನು ನೋಡಲಿ. ಅವಳು ನಿನ್ನನ್ನು ನೋಡಬೇಕು ಅಂತಾದರೆ ನೀನು ಅವಳ ಮುಖ ನೋಡಬೇಡ, ಪಾದ ನೋಡು, ಕಾಲು ಹಿಡಿ. ಆಚಾರ್ಯ ಶಂಕರರು ಈ ಹಿನ್ನೆಲೆಯಲ್ಲಿ ಸ್ವಾರಸ್ಯ ಅಂದರೆ ಸೌಂದರ್ಯ ಲಹರಿಯಲ್ಲಿ 11 ಶ್ಲೋಕಗಳಲ್ಲಿ ಆಕೆಯ ಪಾದಗಳನ್ನೇ ವರ್ಣನೆ ಮಾಡ್ತಾರೆ. 11 ಶ್ಲೋಕಗಳಲ್ಲಿ. ಯಾಕಪ್ಪ ಇಷ್ಟೆಲ್ಲ ವರ್ಣನೆ? ಅಂದರೆ ನಮ್ಮ ದೃಷ್ಟಿ ಇರಬೇಕಾದದ್ದು ಅವಳ ಪಾದದಲ್ಲಿ ಹೀಗೆ ಅಂತ. ಹಾಗಾಗಿ ಆ ಪಾದವೇ ವಾಂಛಾ ಸಮಧಿಕಂ. ಬೇರೆ ದೇವತೆಗಳು ಕೈಯಲ್ಲಿ ಕೊಡಬೇಕು, ಆದರೆ ಜಗನ್ಮಾತೆ ಹಿಂಗೆ ಮಾಡಿಕೊಂಡು ಎಲ್ಲ ಇರಬೇಕಾದ್ದಿಲ್ಲ. ಹಾಗಿದ್ರೆ ಇದನ್ನೆಲ್ಲ ಮಾಡಿ ತೋರಿಸ್ತಾಳಲ್ಲ. ಅಂದರೆ ವಿಗ್ರಹಕ್ಕೆ ಒಂದು ಆಕಾರ ಇರಬೇಕು, ಅದಕ್ಕೋಸ್ಕರ ಅದು. ಅವಳ ಪಾದವೇ ಭಕ್ತರ ಅಭೀಷ್ಟವನ್ನು ಅಪೇಕ್ಷೆ ಪಟ್ಟಿದ್ದಕ್ಕಿಂತ ಹೆಚ್ಚಾಗಿ ಅದು ಈಡೇರಿಸುತ್ತದೆ. ಹಾಗಾಗಿ ಜೀವಾದೇವತ ಕಸ್ಮಿಂಶ್ಚಿದ್ ವಿಷಯ ಅಸಾಮರ್ಥ್ಯ ಶಂಕಾ ಸ್ಯಾತ್. ಏಕೆಂದರೆ ಒಂದನ್ನು ಮಾತ್ರ ಕೊಟ್ಟರೆ ಜಗನ್ಮಾತೆಗೆ ಇಷ್ಟೇ ಸಾಮರ್ಥ್ಯ ಇರೋದು ಅಂತ ಅಂದ್ಕೊಂಡಾರು ಯಾರಾದರೂ ಭಕ್ತರು ಅಂತ. ಏಕಸ್ಯ ಪದಾರ್ಥಸ್ಯ ಬಹೂನಾಂ ಇಚ್ಛಾ ವಿಷಯತ್ವ ದರ್ಶನಾತ್. ಅಷ್ಟೇ ಅಲ್ಲ, ಕೆಲವು ಸಲ ಏನಾಗುತ್ತೆ ಅಂದರೆ 10 ಜನ ಭಕ್ತರು 10 ತರಹದ ಬೇಡಿಕೆಯನ್ನು ಅವಳಲ್ಲಿ ಇಡಬಹುದು, ಅದನ್ನು ಈಡೇರಿಸ್ತಾಳೆ. 10 ತರಹದ ಭಕ್ತರು ಒಂದೇ ತರಹದ ಕಾಮನೆಯನ್ನು ಇಡಬಹುದು ಅವಳಲ್ಲಿ, ಅದನ್ನು ಸಹ ಆಕೆ ಈಡೇರಿಸ್ತಾಳೆ. ಬೇರೆ ಬೇರೆ ಕಾಮನೆಗಳನ್ನು ಈಡೇರಿಸ್ತಾಳೆ. ಭಕ್ತರಾದವರು ಒಂದೇ ಕಾಮನೆಯನ್ನು ಬೇಡಿಕೆಯನ್ನು ಇಟ್ಟರೂ ಸಹ ಅದನ್ನು ಅವಳು ಈಡೇರಿಸ್ತಾಳೆ. ಜೀವಾತ್ಮನಾದವನಿಗೆ ಈ ಶಕ್ತಿ ಉಂಟಾ? ಇಲ್ಲ. ಹಾಗಾಗಿ ಅವಳು ಅಷ್ಟು ಉತ್ಕೃಷ್ಟ ಸ್ವರೂಪಳು. ಏಕತ್ರ ಕಾಮನಯಾಮಪಿ ತತ್ಸಹಭಾವಿತ್ವೇನ ಸರ್ವಪ್ರಾಪಕತ್ವ
ಪರದೇವತೆಯ ಬಹುಫಲಪ್ರದಾತೃತ್ವೇನ ಅತ್ಯಂತ ವಿಶ್ವಸನೀಯತೆಯ ಅತಿಶಯ ಪ್ರತಿಭಾನಾಚ್ಚ ಇತ್ಯರ್ಥ. ಆದ್ದರಿಂದ ಅವಳಲ್ಲಿರುವಂತಹ ಸಾಮರ್ಥ್ಯ ಅದು ಅಸದೃಶ್ಯವಾದಂಥದ್ದು. ಭಕ್ತರನ್ನು ಅನುಗ್ರಹಿಸಬೇಕು ಅನ್ನುವಂತಹ ಆ ಶಕ್ತಿ, ಆ ಬುದ್ಧಿ ಅದು ಅವಳಿಗೇ ಮಾತ್ರ ಸರಿಸಾಟಿಯಾದಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ಅಥವಾ ಪರಿಚ್ಛಿನ್ನ ಪರಿಮಿತ ಭಾಗ್ಯವತ್ ಪ್ರಾಣಿನಃ ಸರ್ವಸ್ಯ ಸರ್ವತ್ರ ಇಚ್ಛಾಯಾಮಪಿ ಯಾನಿ ಸರ್ವಾಣಿ ಸ್ವಬುದ್ಧ್ಯಾ ಶಾಸ್ತ್ರವಿರೋಧೇನ ಇಷ್ಟಾನಿ ಏಷಿತವ್ಯಾನಿ ವಾಂಛಿತವ್ಯಾನಿ ತಾನ್ಯೇವ ಪ್ರಯಚ್ಛತಿ ದದಾತಿ ನ ತದಧಿಕಾನಿ. ಕೆಲವು ಜನರಿಗೆ ಅವಳು ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡರೂ ಸಹ, ಅಂದರೆ ಭಕ್ತರು ಪ್ರಾರ್ಥನೆ ಮಾಡಿಕೊಂಡರೂ ಸಹ ಅವಳು ಬಹಳ ವಿಳಂಬ ಮಾಡಿ ಒಂದನ್ನು ಮಾತ್ರ ಕೊಡ್ತಾಳೆ. ಯಾಕೆ ಅಂದರೆ ಅದಕ್ಕೊಂದು ಹೇಳ್ತಾರೆ ಅವರು, ಸರ್ವಸ್ಯ ಸರ್ವತ್ರ ಇಚ್ಛಾಯಾಮಪಿ, ಎಲ್ಲರೂ ಎಲ್ಲದನ್ನೂ ಸಹ ಬಯಸಬಹುದು, ಬಯಸೋದಕ್ಕೇನಂತೆ. ಆದರೆ ಸರ್ವಾಣಿ ಸ್ವಬುದ್ಧಿಯ ಶಾಸ್ತ್ರವಿರೋಧೇನ, ಅವನು ಏನು ಮಾಡಿದ್ದಾನೆ, ಸುಕೃತ ಹೆಚ್ಚಿಗೆ ಉಂಟೋ ದುಷ್ಕೃತ ಹೆಚ್ಚಿಗೆ ಉಂಟೋ ಅವನ ಅಕೌಂಟಲ್ಲಿ ಅಂತ ಪರಿಶೀಲನೆ ಮಾಡಬೇಕಲ್ಲ. ಹಾಗಾಗಿ ಆ ಪರಿಶೀಲನೆಯನ್ನು ಮಾಡಿ ಅವನ ಅರ್ಹತೆಗೆ ತಕ್ಕಂತೆ ಶಾಸ್ತ್ರಕ್ಕೆ ವಿರೋಧ ಆಗದೇ ಇರುವ ಹಾಗೆ ಅವಳು ಕೆಲವು ಸಲ ಫಲವನ್ನು ನೀಡ್ತಾಳೆ. ನಾವು ಎಷ್ಟು ಪ್ರಯತ್ನಪಟ್ಟರೂ ಸಹ ನಮಗೆ ಫಲ ಸಿಗದೇ ಇದ್ದಾಗ ಹಾಗೆ ಕಾಮಿಸುವವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಮಗೊಂದು ಪಾಠ ಮತ್ತೆ ಏನೋ ವ್ಯತ್ಯಾಸ ಆಗಿದೆ ನನ್ನ ಕಾಮನೆಯಲ್ಲಿ. ಯಾಕೆಂದರೆ ನಮ್ಮ ಪ್ರಾರ್ಥನೆ ಅನ್ನೋದು ಅದು ವ್ಯರ್ಥ ಆಗುವುದಿಲ್ಲ, ಅದಕ್ಕೆ ಅಷ್ಟು ಶಕ್ತಿ ಉಂಟು. ನಾನು ಹೇಳಿದ ಸ್ವಲ್ಪ ವಿಳಂಬ ಆದೀತು. ಬಹುಬೇಡಿಕೆಯಲ್ಲಿ ಕೆಲವು ಏಡಿಯಾವು ಈರೇಡಿಯಾವು ಅಂದರೆ ಅವು ಈರೇಡ್ತವೆ ಕೆಲವು ಸಲ. ಆದರೆ ಕೆಲವು ಸಲ ಅದು ಆಗದೇ ಇರಬೇಕು. ಯಾಕೆಂದರೆ ನಮ್ಮಲ್ಲಿ ಸುಕೃತದ ಅಂಶವೇ ಇಲ್ಲದೇ ಇದ್ದರೆ ಅವಳು ಹೊಸದಾಗಿ ಸೃಷ್ಟಿ ಮಾಡಿಕೊಡೋದಿಲ್ಲ. ಕರ್ಮಾಧ್ಯಕ್ಷಳು ಅವಳು. ಹಾಗಾಗಿ ಜಗನ್ಮಾತೆ ಅದನ್ನು ಕೊಡ್ತಾಳೆ. ಯಾಕೆಂದರೆ ನಮ್ಮ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಉಂಟು. ಎಲ್ಲ ಒಂದು ಕಡೆ ನೋಡ್ತಾ ಇದ್ದೆ ಒಂದು ಮೆಸೇಜನ್ನು, ನಮ್ಮ ಪ್ರಾರ್ಥನೆ ಅತ್ಯಂತ ದೃಢವಾದದ್ದು ಅಂತ, ಅದು ವ್ಯರ್ಥ ಆಗುವುದಿಲ್ಲ, ಕಣ್ಣಿಗೆ ಕಾಣದೇ ಇರ್ಬೋದು, ಅಷ್ಟು ಶಕ್ತಿ ಉಂಟು ಅದಕ್ಕೆ ಅಂತ. ಅತ್ಯಂತ ಗಟ್ಟಿಯಾದಂಥ ಧಾತು ಪ್ರಪಂಚದಲ್ಲಿ ಕಬ್ಬಿಣ ಅಲ್ವಾ? ಆ ಕಬ್ಬಿಣವನ್ನು ಕರಗಿಸುವಂಥ ಬೆಂಕಿ ಇನ್ನೂ ಗಟ್ಟಿಯಾದದ್ದು, ಒಪ್ಕೊಳ್ತೀರಾ ಇಲ್ವಾ? ಆ ಬೆಂಕಿಯನ್ನು ಆರಿಸುವಂಥ ನೀರು ಅದಕ್ಕಿಂತ ಹೆಚ್ಚು ಗಟ್ಟಿಯಾದದ್ದು. ಅಂಥ ನೀರನ್ನು ಕುಡಿದು ಆರೈಸಿಕೊಳ್ಳುವ ಈ ಮನುಷ್ಯ ಇನ್ನೂ ಗಟ್ಟಿಯಾದದನ್ನು, ಹೌದಾ ಅಲ್ವಾ? ಹಾಗಾಗಿ ಈ ಮನುಷ್ಯನನ್ನು ಸಹ ತಿಂದು ತೇಗುವಂತಹದ್ದು ಮರಣ. ಆ ಮರಣ ಇದಕ್ಕಿಂತ ಹೆಚ್ಚು ಗಟ್ಟಿಯಾದ. ಪ್ರಾರ್ಥನೆ ಮರಣವನ್ನೂ ಮುಂದಕ್ಕೆ ತಳ್ಳಬಹುದು. ಆದ್ದರಿಂದ ಇದು ಎಲ್ಲಕ್ಕಿಂತಲೂ ಗಟ್ಟಿಯಾದದ್ದು ಯಾವುದು ಅಂದರೆ ಪ್ರಾರ್ಥನೆ. ಹೀಗೆ ಆ ಪ್ರಾರ್ಥನೆಗೆ ಅದರದ್ದಾದಂತಹ ಶಕ್ತಿ ಉಂಟು. ಆದರೆ ಅದು ಶಾಸ್ತ್ರಸಮ್ಮತವಾಗಿರಬೇಕು. ಅದಕ್ಕೋಸ್ಕರ ನಾವು ಏನು ಕೇಳಬೇಕು ಅಂದರೆ, ನನ್ನ ಬೇಡಿಕೆ ಶಾಸ್ತ್ರಸಮ್ಮತವಾಗಿ ಇರಲಿ, ಅದರ ಜೊತೆಗೆ ನಿನ್ನ ಸ್ಮರಣೆ ನಿರಂತರವಾಗಿ ಇರಲಿ. ಇಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಏಷಿತವ್ಯಾನಿ ವಾಂಛಿತವ್ಯಾನಿ ತಾನ್ಯೇವ ಪ್ರಯಚ್ಛತಿ. ಹಾಗಾಗಿ ಶಾಸ್ತ್ರಸಮ್ಮತವಾದಂಥವುಗಳನ್ನು ಖಂಡಿತವಾಗಿ ಅವಳು ಕೊಟ್ಟೇ ಕೊಡ್ತಾಳೆ. ಹೀಗೆ ದುಷ್ಪೂರಣೀಯತ್ವಾದಿತಿ ಭಾವ. ಇನ್ನು ಕೆಲವು ಜನ ಮನುಷ್ಯರು ಈ ಕಾಮನೆಗಳನ್ನು ಕೇಳಬೇಕು ಅಂತ ಏನೆಲ್ಲ ಕೇಳುವುದುಂಟು. ನಮ್ಮ ಅರ್ಹತೆ ಮೀರಿ ಕೇಳಬಹುದು, ಕೆಲವು ಸಲ ಶಾಸ್ತ್ರಕ್ಕೆ ವಿರುದ್ಧವಾದದ್ದನ್ನೂ ಕೇಳಬಹುದು. ಅಂತಹ ಸಂದರ್ಭದಲ್ಲಿ ಜಗನ್ಮಾತೆ ನಮ್ಮ ಕರ್ಮದ ಅಕೌಂಟನ್ನು ಪರಿಶೀಲಿಸಿ ಕೊಡದೇನೂ ಇರಬಹುದು. ಅದಕ್ಕೆ ಕಾರಣ ಅವಳು ತಪ್ಪಲ್ಲ, ನಮ್ಮದು ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಒಂದು ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಎರಡನೇ ಅರ್ಥ,
ಸರ್ವೇಷಾಂ ಪ್ರಾಣಿನಾಂ ಇಷ್ಟ್ಯ. ಈ ನಾಮಕ್ಕೆ ಎರಡು ರೀತಿಯ ಪದಭಾಗವನ್ನು ಮಾಡಬಹುದು. ಸಕಲ ಇಷ್ಟದ ಅಂತ ಒಂದು ಪದಚ್ಛೇದ, ಇನ್ನೊಂದು ಸಕಲ ಇಷ್ಟಿದ ಅಂತ. ಇಷ್ಟಿ ಅಂದರೆ ಯಜ್ಞ. ಸಾಮಾನ್ಯವಾಗಿ ನಮ್ಮಲ್ಲಿ ಅಗ್ನಿಹೋತ್ರಿಗಳು ಅಂತ ಇರ್ತಾರಲ್ಲ, ಅವರು ಈ ಪರ್ವ ದಿನಗಳಲ್ಲಿ ಆ ಇಷ್ಟಿಯನ್ನು ಮಾಡ್ತಾರೆ. ಹಾಗಾಗಿ ಇಡೀ ಯಜ್ಞಕ್ಕೆ ಹೆಸರೇನೆ ಇಷ್ಟಿ ಅಂತ. ಇಷ್ಟಿ ಅಂದರೆ ಯಜ್ಞ, ಯಾಗ ಅಂತ. ಸರ್ವೇಷಾಂ ಪ್ರಾಣಿನಾಂ ಇಷ್ಟ್ಯ ಇಜ್ಜಯ ಪೂಜೆಯ. ಮುಂದುವರೆದು ಆ ಇಷ್ಟಿಗೆ ಹೆಸರೇನಾಯಿತು? ಪೂಜೆಯ, ಆರಾಧನೆ. ಈ ಎಲ್ಲ ಅರ್ಥಗಳು ಸೇರಿಕೊಂಡು ಪೂಜೆಯ ವಿಷಯೀಕೃತ ಯಜ್ಞೇನವ ಸಮಾರಾಧಿತ ತಸ್ಯ ಫಲಪ್ರದ ಇತ್ಯರ್ಥ. ಅಥವಾ ಯಜ್ಞಯಾಗಾದಿಗಳಿಂದ, ಇಷ್ಟಿಗಳಿಂದ ಆರಾಧಿತಳಾದಂಥ ಅವಳು ತನ್ನ ಭಕ್ತರ ಕಾಮನೆಯನ್ನು ಇಷ್ಟಿ, ಈ ಯಜ್ಞಯಾಗಾದಿಗಳ ಮೂಲಕ ಈಡೇರಿಸ್ತಾಳೆ. ಆದ್ದರಿಂದ ಅವಳು ಸಕಲ ಇಷ್ಟಿಯ ಮೂಲಕ ಫಲವನ್ನು ಕೊಡುವವಳು. ನಾವು ನೋಡ್ತೇವೆ, ಈ ಯಜ್ಞದ ಮೂಲಕವಾಗಿ ಫಲವನ್ನು ಪಡ್ಕೊಂಡವರು. ದಶರಥನಿಗೆ ಸಂತತಿ ಇಲ್ಲದೆ ಇದ್ದಾಗ ಏನು ಮಾಡ್ದ? ಪುತ್ರ ಕಾಮೇಷ್ಟಿ, ಇಷ್ಟಿ ಹೌದು ತಾನೇ, ಯಜ್ಞ ಅಂತ ಅರ್ಥ. ಅದರಿಂದ ಪಡ್ಕೊಂಡ ಹೀಗೆ ಅಂತ. ಮುಂದೆ ಅಹಂಚ ಸರ್ವಯಜ್ಞಾನಾಂ ಭೋಕ್ತಾ ಪ್ರಭುರೇವ ಚ ಏಷಕ್ಯೇವ ಸಾಧು ಕರ್ಮ ಕಾರಯತಿ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಷತಿ. ಗೀತೆಯಲ್ಲಿ ಭಗವಂತರು ಒಂದು ಮಾತು ಹೇಳ್ತಾನೆ, ಅಹಂ ಸರ್ವಯಜ್ಞಾನಾಂ ಭೋಕ್ತ. ನಾನು ಎಲ್ಲ ಯಜ್ಞಗಳನ್ನು, ಅಂದರೆ ಯಜ್ಞದಲ್ಲಿ ಕೊಟ್ಟ ಆಹುತಿಗಳನ್ನು ಭೋಗಿಸುವವನು. ಹಾಗೆ ಭೋಗಿಸಿದ್ದಕ್ಕೆ ಭಕ್ತರಿಗೆ ನಾನು ಕೊಟ್ಟೇ ಕೊಡ್ತೇನೆ. ಇದು ಒಂದರ್ಥ. ಎರಡನೇದು, ಕೊಟ್ಟೇ ಕೊಡ್ತೇನೆ ಅಂದರೆ ಹೇಗೆ ಅಂದರೆ, ಏಷಕ್ಯೇವ ಸಾಧು ಕರ್ಮ ಕಾರಯತಿ. ಯಾವನು ಒಳ್ಳೆಯ ಕೆಲಸವನ್ನು ಮಾಡ್ತಾನೋ ಅವನಿಗೆ ಒಳ್ಳೆಯ ಫಲವನ್ನು ಕೊಡ್ತೇನೆ. ಯಾವನು ನಿಕೃಷ್ಟವಾದ ಕೆಲಸ ಮಾಡ್ತಾನೋ ಅವನಿಗೆ ಆ ನಿಕೃಷ್ಟವಾದ ಫಲವನ್ನೇ ಕೊಡ್ತೇನೆ. ಯಮೇಭ್ಯೋ ಲೋಕೇಭ್ಯ ಉನ್ನಿನೀಷತಿ. ಇನ್ನು ಕೆಲವು ಜನರನ್ನ ಲೋಕದ ಸಾಮಾನ್ಯ ಜನರಿಗಿಂತ ಮೇಲಕ್ಕೆ ಎತ್ತುತ್ತೇನೆ ನಾನು. ಅದು ಇಷ್ಟಿ ರೂಪದಿಂದ ಆರಾಧನೆ ಇರ್ಬೋದು, ತಪಸ್ಸಿನ ರೂಪದಿಂದ ಆರಾಧನೆ ಇರ್ಬೋದು, ಧ್ಯಾನ ರೂಪದ್ದಾಗಿರ್ಬೋದು, ಪೂಜೆ ಪುನಸ್ಕಾರಗಳಿಂದಲೂ ಸಹ ಮಾಡಿದಂತಹ ಪುಣ್ಯಾಂಶ ಇರಬಹುದು. ಇಷ್ಟು ಹಿನ್ನೆಲೆಯಲ್ಲಿ ಶ್ರುತಿಸ್ಮೃತಿಭ್ಯಾಂ ಪರಮೇಶ್ವರ ಅರ್ಪಣ ಬುದ್ಧಿಯ ಕ್ರಿಯಮಾಣಸ್ಯೈವ ಕರ್ಮಣಃ ಶುಭಫಲತ್ವಾತ್. ಏನೇ ಇದ್ದರೂ ಸಹ ಆ ಪರಮೇಶ್ವರನಿಗೆ ಅರ್ಪಣೆಯಾಗಲಿ ಅನ್ನುವಂತಹ ಬುದ್ಧಿಯಿಂದ ಮಾಡಿದಂತಹ ಕರ್ಮ ಫಲ ಕೊಡದೆ ವ್ಯರ್ಥ ಆಗುವುದಿಲ್ಲ. ಕಾಮನೆಯಿಂದ ಮಾಡಿದ್ದಕ್ಕೆ ನಮ್ಮ ಕಾಮನೆ ಸೂಕ್ತವಾದ ಇದ್ದ ಪಕ್ಷದಲ್ಲಿ ಫಲ. ಬಯಸೋದಕ್ಕೆಲ್ಲರಿಗೂ ಹಕ್ಕಿರುತ್ತೆ. ಆದರೆ ನಾವು ಏನೂ ಮಾಡ್ದೇನೆ ಬಯಸಿದರೆ ನಿಲ್ ಬ್ಯಾಲೆನ್ಸ್ ನಮ್ಮದು. ಸಾಲ ಕೊಡ್ರಿ ಅಂದರೆ ಬ್ಯಾಂಕವ್ರು ಕೊಡ್ತಾರಾ? ಇಲ್ಲ ತಾನೇ. ಹಾಗೆ ಅದಕ್ಕೋಸ್ಕರ ನಮ್ಮ ಕರ್ಮದ ಪರಿಶೀಲನೆ ಜೊತೆಗೆ ಅವಳು ಫಲವನ್ನು ಕೊಡ್ತಾಳೆ. ಅದಕ್ಕಿಂತ ಹೆಚ್ಚಿಗೆ ಏನೂ ನೀನು ಫಲವನ್ನು ಬಯಸಬೇಡ, ಈಶ್ವರಾರ್ಪಣ ಬುದ್ಧಿಯಿಂದ ಕೆಲಸ ಮಾಡು. ಈಶ್ವರಾರ್ಪಣ ಅಂದರೆ ಮತ್ತು ಪಾರ್ವತಿಪತಿ ಅಂತ ಅರ್ಥ ಅಲ್ಲ, ಭಗವಂತ ಅಂತ ಅರ್ಥ. ಪರಮಾತ್ಮನ ಪ್ರೀತಿಗಾಗಿ ಮಾಡು. ಆಗೇನಾಗತ್ತೆ ಕೇಳಿದರೆ ಜವಾಬ್ದಾರಿ ಆ ತತ್ವಕ್ಕೆ ನಿನಗಲ್ಲ. ನಾವಾಗಿ ಬೇಡಿಕೆಯ ಪಟ್ಟಿಯನ್ನು ಕೊಟ್ಟರೆ ಆ ಬೇಡಿಕೆಯ ಪಟ್ಟಿಯನ್ನು ನೋಡಬಹುದು, ನೋಡದೇನೂ ಇರಬಹುದು. ಆದರೆ ಕರ್ತವ್ಯ ಬುದ್ಧಿಯಿಂದ ಕರ್ಮವನ್ನು ಮಾಡಿದಾಗ ಸಹಜವಾಗಿಯೇ ಆತ ಫಲವನ್ನು ಕೊಟ್ಟೇ ಕೊಡ್ತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಕ್ರಿಯಮಾಣಸ್ಯ ಕರ್ಮಣಃ ಶುಭಫಲತ್ವಾತ್. ಯಾರು ಪರಮೇಶ್ವರನ ಪ್ರೀತಿಗಾಗಿ, ಪರಮಾತ್ಮ ಪ್ರೀತಿಯ ಕರ್ಮವನ್ನು ಮಾಡ್ತಾರೋ ಅವರಿಗೆ ಶುಭ ಫಲ ಎನ್ನುವುದು ಕಟ್ಟಿಟ್ಟ ಬುತ್ತಿ ಅಂತ. ಕಾಮ್ಯಫಲಾರ್ಥಿನಾಂ, ಇನ್ನು ಕಾಮನೆಯಿಂದ ಮಾಡುವವರು ಇರ್ತಾರಲ್ಲ ಅವರಿಗೆ ಜನ್ಮ ಮರಣಾದಿ ಬಂಧಕತ್ವೇನ. ನಾ ಪದೇ ಪದೇ ಹೇಳಿದ್ದೇನೆ, ಕಾಮನೆಯನ್ನು ಹೊತ್ತು ಕರ್ಮ ಮಾಡಿದ್ವೋ ಆ ಕರ್ಮ ಫಲ ಕೊಡುತ್ತೆ. ಅದನ್ನು ಅನುಭವಿಸೋದಕ್ಕೆ ಮತ್ತೆ ಹುಟ್ಟು, ಮತ್ತೆ ಹುಟ್ಟಿದ ತಪ್ಪಿಗೆ ಮತ್ತೆ ಸಾವು, ಹೀಗೆ ಅಂತ. ಹೀಗೆ ಸ್ವಲ್ಪ ಫಲತೆಯ, ಅದರಿಂದ ಸಿಗುವಂಥದ್ದು ಸ್ವಲ್ಪ ಫಲ. ಅದರಿಂದ ಅಂಥ ಫಲ ಅನಾದರಣೀಯತ್ವಾತ್. ಆ ಕಾಮನೆಯನ್ನು ಹೊತ್ತು ಕರ್ಮ ಮಾಡುವುದನ್ನು ನಾವು ಕಡಿಮೆ ಮಾಡಬೇಕು.
ಇದನ್ನು ಕೇಳಿದಾಗ ಸಂಶಯ ಬರುತ್ತದೆ. ನಾವು ಹೇಳಿ ಕೇಳಿ ಸಂಸಾರಿಗಳು, ನಾವು ಭಗವಂತನನ್ನು ಆರಾಧನೆ ಮಾಡೋದೇ ನಮ್ಮ ಕಾಮನೆಯನ್ನು ಈಡೇರಿಸಿಕೊಳ್ಳೋದಕ್ಕೆ, ಅದನ್ನು ಮಾಡೋದು ತಪ್ಪಾ ಅಂತ. ನಾನು ಅದಕ್ಕೋಸ್ಕರ ಹೇಳಿದ್ದೇನೆ ಕಡಿಮೆ ಮಾಡೋದು ಒಳ್ಳೆಯದು ಅಂತ. ಯಾಕೆಂದರೆ ನಮಗೇನಾಗುತ್ತೆ, ಒಂದು ಹಂತದವರೆಗೆ ಕಾಮನೆ ಖಂಡಿತವಾಗಿ ಇದ್ದೇ ಇರುತ್ತೆ. ಇವತ್ತಿನ ಭಾಷೆಯಲ್ಲಿ ಹೇಳ್ತೇವಲ್ಲ, ಸೆಟ್ಲ್ ಆಗಬೇಕು ಅಂತ. ನೀವು 90 ವರ್ಷದವರೆಗೂ ಸೆಟ್ಲೇ ಆಗಲಿಲ್ಲದ್ರೆ ಅದು ಏನು ಮಾಡೋದು ಅದಕ್ಕೆ? ನೋಡಿ ಇವತ್ತು ಹೇಗಿದೆ ಜನ್ರೇಷನ್ನು ಅಂದರೆ, 45 ವರ್ಷ ಆಗಿರ್ತಾರೆ ಆದರೂ ಸಹ ಸೆಟ್ಲ್ ಆಗಲಿಲ್ಲ ಜೀವನದಲ್ಲಿ. ಅದೇನು ಸೆಟ್ಲ್ ಆಗೋದೋ ಗೊತ್ತಿಲ್ಲ. ಹೀಗೆ ಕಾಮನೆಗೆ ಒಂದು ಮಿತಿ ಇರಲಿ. ಅದಕ್ಕಿಂತ ಹೆಚ್ಚಿಗೆ ನಾನು ನಿನ್ನನ್ನು ಆರಾಧಿಸ್ತೇನೆ, ನನಗೆ ಏನು ಬೇಕು ಅನ್ನೋದು ನನಗಿಂತ ಹೆಚ್ಚಿಗೆ ನಿನಗೆ ಗೊತ್ತು. ನನಗೆ ಏನನ್ನು ಕೊಟ್ಟರೆ ಒಳಿತಾಗುತ್ತೋ ಅದನ್ನು ಕೊಟ್ಬಿಡು, ಅಷ್ಟೇ ಮುಗಿದೋಯ್ತು. ಇಷ್ಟು ಹೇಳ್ಕೊಂಡು ಸುಮ್ಮನೆ ಇದ್ದುಬಿಟ್ರೆ ಜವಾಬ್ದಾರಿ ಯಾರಿದ್ದಪ್ಪ? ಅಷ್ಟೇ. ನಾವು ಇದೊಂದು ಅಂದ್ಬಿಟ್ಟು ಬೇರೆ ಎಲ್ಲ ಮಾಡ್ತೇವೆ. ದೇವಸ್ಥಾನಕ್ಕೆ ಹೋಗಿದ್ರೆ ಪಟ್ಟಿ ರೆಡಿಯಾಗಿರುತ್ತೆ ಜೇಬೊಳಗೆ, ಮಾಡಿಸೋದು ಅಷ್ಟೋತ್ತರ ಶತ, ಕಾಮನೆ ಕೊಡೋದು 1000 ಅಲ್ವಾ? ಹೀಗೆ ಆಗಬಾರದು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಈ ಕಾಮ್ಯ ಫಲಗಳ ಬಗ್ಗೆ ಅನಾದರಣೀಯ ಸ್ವಲ್ಪ ಭಾವನೆಯನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು ಅಂತ. ಅಷ್ಟು ಆದಮೇಲೆ ಮತ್ತೆ ಅಥವಾ ಕಲಾಭಿ ಅವಯವೈ ತರತಮ ಭಾವ ಇತ್ಯರ್ಥ. ಏನು ನಾಮ ಏನುಂಟು ಅಂದರೆ ಸಕಲ ಅಂತುಂಟಲ್ಲ, ಕಲಾ ಅಂತುಂಟು ಶಬ್ದ ಅಲ್ಲಿ. ಸಕಲ ಕಲೆಗಳಿಂದ ಕೂಡಿದವಳು ಅಂದರೆ ತೈಹಿ ಸಹಿತಾನೆ, ಬೇರೆ ತರತಮ ಭಾವ. ಕಲೆ ಅನ್ನೋದಕ್ಕೆ ಅರ್ಥ ತರತಮ ಭಾವ ಅಂದರೆ ಒಳ್ಳೆಯ ಕೆಲಸ ಮಾಡಿದವರಿಗೆ ಒಳ್ಳೆಯದು, ಸಾಮಾನ್ಯ ಕೆಲಸ ಮಾಡಿದವರಿಗೆ, ಕರ್ಮ ಮಾಡಿದವರಿಗೆ ಸಾಮಾನ್ಯ ಫಲ, ಇನ್ನೂ ತೀರಾ ಕೆಳಮಟ್ಟದ ಕರ್ಮ ಮಾಡಿದವರಿಗೆ ಅದೇ ಫಲ. ಇದು ತರತಮ ಭಾವ. ಅವಳು ಮಾಡಿದ ಹಾಗೆ ನಮಗೆ ಕಾಣುತ್ತೆ, ಆದರೆ ಇದಕ್ಕೆ ಕಾರಣ ಯಾವುದು? ನಾವು ಮಾಡುವ ಕರ್ಮ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಈ ಕಲಾಭಿ ಅವಯವೈ ತರತಮ ಭಾವಗಳಿಂದ ಅವಳು ಫಲವನ್ನು ಕೊಡ್ತಾಳೆ. ಅವಳು ತರತಮ ಭಾವ ಮಾಡುವುದಿಲ್ಲ, ನಮ್ಮ ಕರ್ಮ ಹಾಗುಂಟು, ಅದಕ್ಕೆ ತಕ್ಕದಾಗಿ ಕೊಡ್ತಾಳೆ. ಹೀಗೆ ತೈಸೈತಾನಿ ಇಷ್ಟಾನಿ ಹೀಗಿಂತ ಕೊನೆಗೆ ಎಷ್ಟರ ಮಟ್ಟಿಗೆ ಕೇಳಿದರೆ ತೈತ್ತಿರಿ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ. ಆ ಮನುಷ್ಯಾನಂದ, ಮನುಷ್ಯನ ಆನಂದ ಏನುಂಟಲ್ಲ ಅದರ 100 ಪಟ್ಟು ಆನಂದ ದೇವತೆಗಳ ಆನಂದ. ಹೀಗೆ ಹೇಳ್ತಾ 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 ಹೋಗುತ್ತೆ. ಕೊನೆಗೆ ಅದು ಎಲ್ಲಿ ಹೋಗಿ ನಿಲ್ಲತ್ತೆ ಕೇಳಿದರೆ ಬ್ರಹ್ಮಾನಂದದಲ್ಲಿ ನಿಲ್ಲತ್ತೆ. ನಾನು ಗೀತೆಯನ್ನು ಹೇಳುವಾಗಲೂ ಅದನ್ನು ಹೇಳಿದ್ದೇನೆ. ಹಾಗಾಗಿ ಅಂತಹ ಆ ಬ್ರಹ್ಮಾನಂದದವರೆಗಿನ ಸುಖರೂಪವಾದಂತಹ ಫಲವನ್ನು ಕೊಡುವವಳು. ಆದ್ದರಿಂದ ಆನಂದ ಸ್ವರೂಪಾಣಿ, ಆ ಆನಂದವನ್ನು ಕೊಡುವವಳಾದ್ದರಿಂದ ಯಾರಿಗೆ ಇದನ್ನು ಬಯಸೋರು ಯಾರು ಅಂದರೆ ತಪಸ್ವಿಗಳು. ಅವರಿಗೆ ಲೋಕದ ಕಾಮನೆಗಳಿರೋದಿಲ್ಲ, ಆಗ ಅವ್ರಿಗೆ ಬೇಕಾದದ್ದು ಅಂಥ ಆನಂದ, ಬ್ರಹ್ಮಾನಂದ. ಅದಕ್ಕೂ ಸಹ ಅವಳು ಫಲದಾತ್ತೆಯಾಗಿ ಇರ್ತಾಳೆ. ಹೀಗೆ ಸಕಲೇಷ್ಟದ, ಹೀಗೆ ಅವರವರಿಗೆ ತಕ್ಕ ಹಾಗೆ ಅವರವರಿಗೆ ಬೇಕಾದುದನ್ನು ನೀಡುವವಳಾದ್ದರಿಂದ ಅವಳು ಸಕಲೇಷ್ಟದ, ಸಕಲರಿಗೂ ಇಷ್ಟವನ್ನು ಪೂರ್ತಿ ಮಾಡಿಕೊಳ್ಳುವಳು. ಎಲ್ಲ ಥರದ ಕಾಮನೆಗಳನ್ನು ಸಹ ಈಡೇರಿಸಿಕೊಡುವಳಾದ್ದರಿಂದ ಆಕೆ ಸಕಲೇಷ್ಟದ. ಈ ನಾಮದೊಂದಿಗೆ ಈ ಸಕಾರದಿಂದ ಪ್ರಾರಂಭ ಆಗುವಂಥ ಮತ್ತೆ 20 ನಾಮಗಳ ಗುಚ್ಛವನ್ನು ನಾವು ಮುಗಿಸಿದ್ದಾಗಿದೆ. ಮತ್ತು ಮುಂದೆ ಪುನಃ 3ನೇ ಆವೃತ್ತಿಯಲ್ಲಿ ಕಕಾರದ ನಾಮಗಳು ಪ್ರಾರಂಭ ಆಗ್ತವೆ. ಕಕಾರಿಣ್ಯೈ ನಮಃ ಅಂತ. ಅದನ್ನು ಮುಂದೆ ಫೆಬ್ರವರಿ ತಿಂಗಳದ 1ನೇ ತಾರೀಖಿನಂದು ಸೇರಿದಾಗ ನೋಡೋಣ. ಏನಿದ್ರೂ ಸಹ ಈ ಸರಣಿಗೆ ಯಾರು ಯಾರು ದತ್ತಿ ನ್ಯಾಸಕರ್ತರಾಗಿ ಅವರವರ ಹಿರಿಯರ ಹೆಸರಿನಲ್ಲಿ ಅಥವಾ ಕಿರಿಯರ ಹೆಸರಿನಲ್ಲಿ ಒಟ್ಟಾರೆ ತಮ್ಮವರಿಗೆ ಒಂದು ಗೌರವವನ್ನು ಸೂಚಿಸುವ ದೃಷ್ಟಿಯಿಂದ ಈ ಜ್ಞಾನವನ್ನು ಹಂಚಿಸುವಂತಹ ಕೆಲಸಕ್ಕೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿದಂಥ ಎಲ್ಲ ಆ ದತ್ತಿ ನ್ಯಾಸಕರ್ತ ಪರಿವಾರದವರಿಗೆ ಜಗನ್ಮಾತೆ ಅವರ ಇಷ್ಟಾರ್ಥವನ್ನು ಈಡೇರಿಸಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಮತ್ತು ಈ ಚಿಂತನೆಗೆ ಮಾಧ್ಯಮವಾದಂತಹ ಸಂಸ್ಥೆಯ ಕಾರ್ಯದರ್ಶಿಗಳಿಂದ ಹಿಡಿದು ಕೊನೆಯ ಪರಿವಾರ ಸದಸ್ಯರವರೆಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಈ 5 ದಿನಗಳ ಕಾಲ ನನ್ನ ವಾಗ್ವ್ಯಾಪಾರಕ್ಕೆ ಕಿವಿ ಕೊಟ್ಟಂತಹ ಶ್ರೋತ್ರೇಂದ್ರಿಯವನ್ನು ಕೊಟ್ಟಂತಹ ನಿಮಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ 5 ದಿನಗಳ ನನ್ನ ವಾಕ್ಕುಸುಮಗಳನ್ನು ಆ ಜಗನ್ಮಾತೆಯ ಪದತಲದಲ್ಲಿ ಸಮರ್ಪಿಸಿ ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.